ಮಾಡಾದ್ಮೇಲೆ ಕೊನೆಗೆ ನಮ್ಮ ಜಲಶಕ್ತಿ ಮಂತ್ರಿಗಳ ಹತ್ರ ಪ್ರತ್ಯೇಕವಾಗಿ ಅದನ್ನು ಪ್ರಸ್ತಾವನೆ ಕೂಡ ಮಾಡಿದೆ. ಓಪನ್ ಸಭೆಯಲ್ಲೂ ಕೂಡ ಅದನ್ನು ಮಂಡಿಸಿದೆ. ಆಮೇಲೆ ನಮ್ಮ ACS ಅವರು ಕೂಡ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನು ಏನೇನು ನಮಗೆ ಬಾಕಿ ಇದೆ, ಯಾವ ರೀತಿ ಹಣ ಬರಬೇಕು, ಏನು ಮಾತಾಗಿತ್ತು, ಏನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿತ್ತು, ನಮ್ಮ ಕರ್ನಾಟಕಕ್ಕೆ ನೆನ್ನೆ ಆಗ್ತಾ ಇದೆ, ಇದೆಲ್ಲ ಕೂಡ ಮಂಡನೆ ಮಾಡಿದ್ರು. ಆಮೇಲೆ ಕೊನೆಗೆ ಅವರು ನಮಗೆ ಪ್ರತ್ಯೇಕವಾಗಿ ಟೈಮ್ ಕೊಡ್ತೀವಿ ಅಂತ ಹೇಳಿ 25ನೇ ತಾರೀಕು ಅಂದರೆ ನಿನ್ನೆ ಟೈಮ್ ಕೊಟ್ಟಿದ್ರು. ಅವರು ಫುಲ್ ಫ್ಲೆಜ್ ಟೀಮ್ ಆಫ್ ಇರಿಗೇಷನ್ ಮತ್ತು ಜಲಶಕ್ತಿ ಎಲ್ಲ ಆಫೀಸರ್ಸು ಕೂಡ ಅವರು ಕರೆಸಿದ್ರು, ಮಂತ್ರಿಗಳು. ನಾವು ಕೂಡ ನಮ್ಮೆಲ್ಲ MDಗಳು, ACS, ನಮ್ಮ ಅಡ್ವೈಸರ್ಸು ಎಲ್ಲ ಕೂಡ ನಾವೆಲ್ಲ ಒಟ್ಟಿಗೆ ಒಂದು 20-25 ಜನ ಎಲ್ಲ ಕೂಡ ಒಟ್ಟಿಗೆ ಸೇರಿ ಒಂದು ದೊಡ್ಡ ಸಭೆ ಮಾಡಿ ನಮ್ಮ ಎಲ್ಲ ಪ್ರಪೋಸಲ್ಸ್ನೆಲ್ಲ ಕೊಟ್ಟಿದ್ದೇವೆ. ನಿನ್ನೆ ಕೂಡ ನಾನು ಡೆಲ್ಲಿಲಿ ಕೆಲವು ವಿಚಾರಗಳನ್ನು ಪ್ರೆಸ್ ಕಾನ್ಫರೆನ್ಸಲ್ಲಿ ಕೂಡ ನಾನು ತಿಳಿಸಿ, ಅಲ್ಲೇನು ನಾನು ಪ್ರಪೋಸಲ್ಸ್ ಕೊಟ್ಟಿದ್ದೆ, ಒಂದು ಸ್ಮಾಲ್ ಬ್ರೀಫ್ ನೋಟನ್ನು ಕೂಡ ನಾನು ಅಲ್ಲಿ ಡಿಸ್ಟ್ರಿಬ್ಯೂಟ್ ಕೂಡ ನಾನು. ಈ ಮಧ್ಯದಲ್ಲಿ ತುಂಗಭದ್ರಾ ನದಿ ವಿಚಾರದಲ್ಲಿ ಏನು ನಮಗೆ ಡ್ಯಾಮಲ್ಲಿ ಶಿಲ್ಟು ತುಂಬಿಕೊಂಡು ನಮಗೆ 27ರಿಂದ 30 TMC ಲಾಸ್ ಆಗ್ತಾ ಇದೆ. ಆ ವಿಚಾರ ಕೂಡ ಪ್ರಸ್ತಾವನೆಯನ್ನು ನಾವು ಮಾಡಿದ್ದೇವೆ. ಅದಕ್ಕೆ ಆಲ್ಟರ್ನೇಟ್ ಆಗಿ ನಾವು ನವಲೆ ಡ್ಯಾಮ್ ಮಾಡಬೇಕು ಅನ್ನೋದು ಒಂದಿತ್ತು. ಇನ್ನೊಂದು ಪ್ರಪೋಸಲ್ ಕೂಡ ನಮ್ಮ ಟೆಕ್ನಿಕಲ್ ಟೀಮ್ ನಮಗೆ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ನಾನು ಆಂಧ್ರ ಮಿನಿಸ್ಟ್ರು ಮತ್ತು ತೆಲಂಗಾಣ ಮಿನಿಸ್ಟ್ರು, 3 ಮಿನಿಸ್ಟರ್ಸು ಮತ್ತು ಆಫೀಸರ್ಸು ಒಂದು ಸಪ್ರೇಟ್ ಮೀಟಿಂಗನ್ನು ಕೂಡ ನಾವು ಮಾಡಿದೆವು. ಅಲ್ಲಿ ಸೆಂಟ್ರಲ್ ಮಿನಿಸ್ಟ್ರ್ ಗಮನಕ್ಕೂ ಕೂಡ ನಾವು ತೆಗೆದುಕೊಂಡು ಬಂದೋ ಈ ವಿಚಾರದಲ್ಲಿ. ಸೊ ನೀವು ಕೂತ್ಕೊಂಡು ಮಾತಾಡಿ, ಆಮೇಲೆ ನಿಮ್ಮದೆಲ್ಲ ಒಪ್ಪಿಗೆ ಆದರೆ ನಾವು ಒಪ್ಕೊಂಡಿದ್ದೇವೆ ಅಂತ ಅವರು ಕೂಡ ತಿಳಿಸಿದ್ರು. ಸೊ 3 ಮೀಟಿಂಗ್ ಮಾಡಿ ನಾನು ಆಂಧ್ರ CM ನಮ್ಮ ಚಂದ್ರಬಾಬು ನಾಯ್ಡು ಅವರು ಕೂಡ ನಾನು ಪ್ರತ್ಯೇಕವಾಗಿ ನಾನು ಫೋನ್ ಮಾಡಿ ಈ ರೀತಿ ನಮ್ಮದು ಪ್ರಪೋಸಲ್ ಇದೆ, ಇದ್ರ ಬಗ್ಗೆ ನಮಗೆ ಮೊದಲನೇ ವಾರ ಮಾರ್ಚ್ನಲ್ಲಿ ನಮಗೆ ಟೈಮ್ ಕೊಡಬೇಕು, ನಾವೆಲ್ಲ ಟೀಮ್ ಬರ್ತೇವೆ ಅಂಥೇಳಿ ಫ್ರಂಟ್ ಆಫ್ ಇರಿಗೇಷನ್ ಮಿನಿಸ್ಟರ್, ನಮ್ಮ ತೆಲಂಗಾಣ ಇರಿಗೇಷನ್ ಮಿನಿಸ್ಟ್ರು, ನಾವಿಬ್ಬರು ಕೂಡ ಅವ್ರ ಹತ್ರ ಮಾತಾಡಿ ಏನು ಅದು ಪ್ರಾಜೆಕ್ಟ್ ಅಂತ ನಾವು ತಿಳಿಸಿದ್ದೇವೆ. ಈಗ ನಾನು ವೆರಿ ಸಾರಿ, ಈ ಏಕ್ದಮ್ ನಿನಗೆ ಆ ಪ್ರಾಜೆಕ್ಟ್ ಅದನ್ನು ಸೆಕೆಂಡ್ ಆಲ್ಟರ್ನೇಟಿವ್ ಏನು ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕೆಂದರೆ ಅಂಟಿಲ್ ಅವ್ರ ಹತ್ರ ಶೇರ್ ಮಾಡಿದೆ, ಅವ್ರ ಒಪ್ಪಿಗೆ ಆಗಿದೆ ಯಾವ ರೀತಿ ಅನ್ನೋದು, ಯಾಕೆಂದರೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕಾಗಲ್ಲ. ಬಟ್ ಒಂದು ಹಿಂದೆ ಎಲ್ಲ ಶಿಲ್ಟ್ನ ತೆಗಿಬೇಕು ಅಂತ ಬೇಕಾದಷ್ಟು ಪ್ರಪೋಸಲ್ಸ್ ಇತ್ತು. ಆ ಶಿಲ್ಟು 24-25 TMC ಶಿಲ್ಟ್ನ ಎಲ್ಲಿ ಹಾಕೋದು, ಆಮೇಲೆ ಎಕ್ಸ್ಪೆಂಡಿಚರ್ ಏನು ಜಾಸ್ತಿ ಆಗ್ತದೆ, ಇದೆಲ್ಲ ಕೂಡ ನಮ್ಮ ಟೆಕ್ನಿಕಲ್ ಟೀಮು ಶಿಲ್ಟ್ನ ವಿಚಾರಕ್ಕೆ ಹೋಗೋದು ಬೇಡ, ಬಟ್ ನೀರು ಉಪಯೋಗಿಸ್ಕೊಳ್ಬೇಕು ಅನ್ನೋದು ಒಂದು. ಅವರು ಕೂಡ ನಮಗೆ ಕೆಲವು ಪ್ರಪೋಸಲ್ಸ್ನ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವ್ರ ಹತ್ರ ಮಾತಾಡಿದ್ದೀನಿ. ಅವರು ಈ ವಾರ ಡೇಟ್ ಕೊಡ್ತಾರೆ. ನಾನೇ ಐ ವಿಲ್ ಬಿ ಇನ್ ಟಚ್ ವಿತ್ ಯು ಅಂತ ಚೀಫ್ ಮಿನಿಸ್ಟರ್ ಕೂಡ ತಿಳಿಸಿದ್ದಾರೆ, ಚಂದ್ರಬಾಬು ನಾಯ್ಡು. ಸೊ ಸದ್ಯದಲ್ಲೇ ಅವ್ರು ಕೊಟ್ಟ ತಕ್ಷಣ ನಾನೇ ಬರ್ತೀನಿ ಅಂತ ಹೇಳಿದ್ದೇನೆ. ಈಸ್ ಎ ಸೀನಿಯರ್ ಲೀಡರ್ ಆಫ್ ದಿ ಕಂಟ್ರಿ, ವಿ ಹ್ಯಾವ್ ಟು ರೆಸ್ಪೆಕ್ಟ್ ಹಿಮ್. ಸೊ ಐ ವಿಲ್ ಓನ್ಲಿ ಕಮ್ ಪರ್ಸನಲಿ ಅಂತ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ. ಸೊ ಅವರು ಅವ್ರದ್ದು ಟೈಮ್ ನೋಡಿಕೊಂಡು ಅವ್ರು ನಮಗೆ ತಿಳಿಸ್ತಾರೆ. ದಟ್ ಈಸ್ ಒನ್ ಪಾಯಿಂಟ್. ಎರಡನೇದು ಲಿಂಕಿಂಗ್ ಆಫ್ ರಿವರ್ಸ್ ಬಗ್ಗೆ ಕೂಡ ಕೆಲವು ಪ್ರಸ್ತಾವನೆಗಳಿದೆ. ಅದು ಕೂಡ ಸೆಂಟ್ರಲ್ ಗೌರ್ಮೆಂಟು ದೇ ಆರ್ ಪ್ರಪೋಸಿಂಗ್ ಇದು. ನಾವು ನಮ್ದು ಏನು ಶೇರ್ ಬೇಕು ಆ ಶೇರ್ ವಿಚಾರ ಕೂಡ ನಾವು ಪ್ರಸ್ತಾವನೆಯನ್ನು ನಾವು ಮಾಡಿದ್ದೇವೆ. ಮೂರನೇದು ಸುಮಾರು 11,122 ಕೋಟಿ ಯಾವುದಾವುದು ಯೋಜನೆಗಳಿದೆ ಅಂತ ಕೆಲವರು ಅಲ್ಲೇ ಮೀಡಿಯಲ್ಲಿ ಕೆಲವರು ಪ್ರಿಂಟ್ ಇತ್ತು. ನಾನು ಫ್ಲೈಟಲ್ಲಿ ಬರಬೇಕಾದ್ರೂ ಕೂಡ ನೋಡಿದೆ, ಕೆಲವೆಲ್ಲ ಬರೆದಿದ್ದೀವಿ. ಸೊ ಯಾವುದಾದ್ರು ಹೊಸ ಪ್ರಾಜೆಕ್ಟ್ಸ್ಗಳು ಕೂಡ ನಾವು ಕೊಟ್ಟಿದ್ದೇವೆ. ಇನ್ನು ಕೆಲವು ಅನೇಕ ಪ್ರಾಜೆಕ್ಟ್ಗಳು, ಆಲ್ ಡ್ಯಾಮ್ಸ್ ಗೇಟ್ಗಳನ್ನ ಬದಲಾವಣೆ ಮಾಡಲಿಕ್ಕೆ
ಮತ್ತು ಆ ಡ್ಯಾಮ್ಗಳಲ್ಲಿ ಸೇಫ್ಟಿ ಮೆಷರ್ಸ್ಗೆ ಏನೇನು ಮಾಡಬೇಕು ಅದಕ್ಕೂ ಕೂಡ ಒಂದು ಸಪ್ರೇಟು ಒಂದು ಒಂದು ರಿಪೋರ್ಟ್ನ ರೆಡಿ ಮಾಡಿಸ್ತಾ ಇದ್ದೀನಿ. ಟೆಕ್ನಿಕಲ್ ಟೀಮು ಅದಕ್ಕೆ ಹೋಗಿ ಕೆಲಸ ಮಾಡ್ತಾಯಿದೆ. ಅದಕ್ಕೊಂದು ಮಾಡ್ತಾಯಿದ್ದೀನಿ. ಎರಡನೇದು, ಮೂರನೇದು ಆಟೋಮೇಷನ್ ಆಫ್ ಕ್ಯಾನಲ್ಸ್. ಸೊ ಕೊನೆ ಟೈಲ್ ಎಂಡ್ವರೆಗೂ ನೀರು ಹೋಗಲಿಕ್ಕೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಅನ್ನೋದು ಕೂಡ ಕೆಲವು ಆಗಲೇ ಒಂದು 2-3 ಪ್ರಾಜೆಕ್ಟ್ ನಾವು ತೆಗೆದುಕೊಂಡಿದ್ದೇವೆ. ಸೊ ಅದೇ ಮಾದರಿಯಲ್ಲಿ ಸ್ವಲ್ಪ ಇನ್ನೂ ಇಂಪ್ರೂವ್ಡ್ ವರ್ಷನ್ನು ಈಗಿರೋ ಹೊಸ ಟೆಕ್ನಾಲಜಿಲಿ ಅದು ಕೂಡ ಈಗಾಗಲೇ ನಮ್ಮ ಟೆಕ್ನಿಕಲ್ ಟೀಮು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೇವೆ. ಅದಾದಮೇಲೆ ನನಗೆ ನೆಕ್ಸ್ಟ್ 18ನೇ ತಾರೀಕು ಅಷ್ಟೊತ್ತಿಗೆ ನಾವು ಬರ್ತೇವೆ ಅಂತ ತಿರ್ಗಾ ಅವ್ರಿಗೆ ನಾವು ಟೈಮ್ ತೆಗೆದುಕೊಂಡಿದ್ದೇವೆ. ಅವ್ರಿಗೆ ಕೆಲವು ಇನ್ನೂ ಪ್ರಪೋಸಲ್ಸ್ನ ಕೊಟ್ಟಿದ್ದೇವೆ. ಸೊ ನಮ್ಮ ಜಲಶಕ್ತಿ ಮಂತ್ರಿಗಳು, ರಾಜ್ಯ ಮಂತ್ರಿಗಳು ಸೋಮಣ್ಣವರು ಕೂಡ ಅವ್ರಿಗೂ ಗಮನಕ್ಕೆ ನಾವು ತಂದಿದ್ದು. ಯಾಕೆಂದರೆ ಅವರ ಸ್ಟೇಟ್ ಮಿನಿಸ್ಟರ್ ಅವ್ರನ್ನ ಬಿಟ್ಟು ನಾವು ಮಾಡೋದು ಸರಿ ಇಲ್ಲ ಅಂತೇಳಿ ಅವರು ಪಾಪ ಬೇರೆ ಏನೋ ಪ್ರೋಗ್ರಾಮ್ ಇತ್ತು ಎಲ್ಲ ಬಿಟ್ಟು ಅವರು ಕೂಡ ಬಂದು ಪಾರ್ಟಿಸಿಪೇಟ್ ಮಾಡಿ ನಮ್ಮ ರಾಜ್ಯಕ್ಕೆ ಇದಕ್ಕೆ ಏನು ಬೇಕೋ ಅವರು ಕೂಡ ಮಾತಾಡಿದ್ದಾರೆ. ಮೇಕೆದಾಟು ವಿಚಾರದಲ್ಲೂ ಕೂಡ ನಾವು ಪ್ರಸ್ತಾವನೆಯನ್ನು ಮಾಡಿದ್ದೇವೆ. ಯಾಕೆಂದರೆ ನಮಗೆ ಸುಮ್ಮನೆ ಡೆಲಿಂಗ್ ಮಾಡಿಕೊಂಡು ಅವರು ಸ್ಪೆಸಿಫಿಕ್ ಆಗಿ ಸೆಂಟ್ರಲ್ ಗೌರ್ಮೆಂಟು ಅವ್ರ ಸ್ಟ್ಯಾಂಡ್ ಏನು ಅಂತ ಹೇಳಬೇಕು ಅಂತೇಳಿ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ. ಯಾಕೆಂದರೆ ನಮ್ಮ ಹಿಂದೆ ಎಲ್ಲ ಕಮಿಟಿ ಮೀಟಿಂಗ್ಸ್ಗಳಲ್ಲೆಲ್ಲ ಕೂಡ ಭಾಳ ಸ್ಪೆಸಿಫಿಕ್ ಕೇಳಿದ್ರು. ಅದನ್ನು ಸುಪ್ರೀಂ ಕೋರ್ಟ್ಗೆ ಅವ್ರ ಸ್ಟ್ಯಾಂಡ್ ಏನಿದೆ ಅಂತ ಕೂಡ ಅವ್ರು ತಿಳಿಸ್ಲಿ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರು. ನಮ್ಗೆ ಯಾರಿಗೂ ತಮಿಳ್ನಾಡಿಗೂ ಬೆನಿಫಿಟ್ ಆಗಲಿ, ನಮಗೂ ಬೆನಿಫಿಟ್ ಆಗಲಿ, ನಾವೇನಾದ್ರೇನು ಯಾರಿಗೆ ನಮಗೆ ಯಾರಿಗೂ ವಿರೋಧ ಏನಿಲ್ಲ ನಮಗೆ. ಯಾಕಂದರೆ ಪೊಲಿಟಿಕಲಿ ನಾವು ವಿ ಮೇ ಬಿ ಪಾರ್ಟ್ನರ್ಸ್, ಬಟ್ ಸ್ಟಿಲ್ ಅವ್ರಿಗೂ ಪೊಲಿಟಿಕಲಿ ಅಪೋನೆಂಟ್ ಪಾರ್ಟೀಸು, ನಾವೇನೋ ಅವ್ರಿಗೆ ತೊಂದರೆ ಮಾಡ್ತೀವಿ ಅನ್ನೋದು ಭಾವನೆ ಇದೆ. ಇನ್ನೊಂದು ಪೆನ್ನಾ ರಿವರಲ್ಲೂ ಕೂಡ ಸ್ವಲ್ಪ ಡಿಸ್ಪ್ಯೂಟ್ಸು, ಇಬ್ಬರಿಗೂ ಕೂಡ ಡಿಸ್ಪ್ಯೂಟ್ಸು ಅದು ಕೂಡ ಇದೆ. ಸೊ ವಯಾಮೀಡಿಯಾ ಏನಾದ್ರು ಒಂದು ಫಾರ್ಮಾಲಿಟಿ ಮಾಡೋಕ್ಕೆ ಸಾಧ್ಯನಾ ಅನ್ನೋದು ಕೂಡ ನಾವು ಪ್ರಸ್ತಾವನೆಯನ್ನು ಮುಂದಕ್ಕೆ ಚರ್ಚೆ ಮಾಡೋಕ್ಕೆ ಒಂದು ಅವಕಾಶ ಗೇಟ್ ಓಪನ್ ಮಾಡಿ ಅಂತ ಅವ್ರಿಗೆ ತಿಳಿಸಿದ್ದೇವೆ ನಾವು. ಏಕೆಂದರೆ ಲಾಸ್ಟ್ ಇಯರ್ ಕೂಡ 300 ಚಿಲ್ಲರೆ TMC ನೀರು ಸಮುದ್ರಕ್ಕೆ ಹೋಗಿದೆ. ಅದಕ್ಕಿಂತ ವರ್ಷ ಸುಮಾರು 400 ಚಿಲ್ಲರೆ ಎಕ್ಸಸ್ ನೀರು ಕೂಡ ಹೋಗಿದ್ದು ಸಮುದ್ರಕ್ಕೆ. ಅವ್ರಿಗೆ ಕೋಟ ಇತ್ತು, ಆ ಕೋಟಕ್ಕಿಂತ ಜಾಸ್ತಿ ಹೋಗಿದ್ದನ್ನು ನಾವ್ಯಾರೂ ತಡೆಯಲಿಕ್ಕೆ ಸಾಧ್ಯ ಇಲ್ಲ, ಉಪಯೋಗಿಸ್ಕೊಳ್ಳೋಕ್ಕೂ ಆಗಲಿಲ್ಲ. ಆ ದೃಷ್ಟಿಯಿಂದ ಇವತ್ತು ನಾವು ಈ ವ್ಯವಸ್ಥೆಗೆ ನಾವು ಹೋಗಿದ್ದೇವೆ. ಜೊತೆಗೆ ನಾವು ಕೃಷ್ಣ ಸಂಬಂಧಪಟ್ಟಂತೆ ಆಲಮಟ್ಟಿ ಏನು ಗೆಜೆಟ್ ನೋಟಿಫಿಕೇಷನ್ನು ಉಳ್ಕೊಂಡಿದೆ, ಅದಕ್ಕೆ ಕೂಡ ನೀವು ನಮಗೆ ಆದಷ್ಟು ಜಲ್ದಿ ನೀವೇ ಒಂದು ಗೆಜೆಟ್ ಮಾಡಬೇಕು. ಕೋರ್ಟ್ಗೂ ಕೂಡ, ಯಾಕೆಂದ್ರೆ ನಮ್ಮ ಶೇರ್ ಅದು, ನಾವು ರೈಸ್ ಮಾಡಬೇಕಾದ್ದು 524ಗೆ ಎತ್ತಬೇಕಾದ್ದು ನಮ್ಮ ಡ್ಯೂಟಿ. ಅದನ್ನು ಕೂಡ ನೀವು ಅದಕ್ಕೆ ಪರ್ಮಿಷನ್ಗೆ ನೀವು ವ್ಯವಸ್ಥೆ ಮಾಡಬೇಕು. ಏಕೆಂದರೆ ಕೆಲವು ಕಡೆ ಈಗಾಗಲೇ ನಮ್ಗೆ ಅದು ಸಿಗ್ತದೆ ಅಂತ ನಾವು ಕೆಲಸ ಮಾಡ್ತಾಯಿದ್ದೀವಿ. ಆಗಲೇ ನಾವು ಕೆಲವು ಕಡೆ ಚಾನಲ್ಗಳೆಲ್ಲ ಮಾಡ್ತಾಯಿದ್ದೀವಿ, ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀವಿ. ಲ್ಯಾಂಡ್ ಅಕ್ವಿಷನ್ ಹೋಗಬೇಕು ಅಂತೇಳಿ ಬೆಳಗಾಮಲ್ಲಿ ನಮ್ಮ ಚೀಫ್ ಮಿನಿಸ್ಟ್ರು ಈಗಾಗಲೇ ಕೆಲವು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಒನ್ ಟೈಮಗೆ ನಾವು ಲ್ಯಾಂಡ್ ಅಕ್ವಿಷನ್ಗೆ, ಅಂದರೆ ಕಾಸ್ಟ್ ಡೇ ಬೈ ಡೇ ಕಾಸ್ಟ್ ಜಾಸ್ತಿ ಆಗ್ತದೆ ಅಂಥೇಳಿ ಅವ್ರದ್ದು ರೈತರು ಕೂಡ ನಮ್ದು ಎಲ್ಲಿ ಮುಳುಗಡೆ ಆಗ್ತದೆ ಏನು ಎತ್ತ ಅಂತೇಳಿ ಸ್ಟೇಜ್ ಬೈ ಸ್ಟೇಜ್ ಆಗಬೇಕು ಅಂತ ಇದ್ರು ಕೂಡ ಕೆಲವ್ರದೆಲ್ಲ ಭಾಳ ಒತ್ತಡ ಇದೆ. ಅದಕ್ಕೆ ಒನ್ಸ್ ಫಾರ್ ಆಲ್ ವಿ ಹ್ಯಾವ್ ಟು ಕ್ಲೋಸ್ ಇಟ್. ಯಾಕೆಂದರೆ ಪ್ರಾಜೆಕ್ಟ್ ಭಾಳ ಜಾಸ್ತಿ ಆಗ್ತದೆ ಅನ್ನೋದು ಕೂಡ ಇದೆ. ಆಮೇಲೆ ಕಣ್ಸಾ ಬಂಡೂರಿ ಪ್ರಾಜೆಕ್ಟ್ ವಿಚಾರದಲ್ಲೂ ಕೂಡ ನಮಗೆ ಫಾರೆಸ್ಟ್ ಕ್ಲಿಯರೆನ್ಸು ಅವರು ಅಶ್ಯೂರ್ ಮಾಡಿದರು ಮಿನಿಸ್ಟ್ರು. ನೆಕ್ಸ್ಟ್ ಒಂದು ಮೀಟಿಂಗ್ ಮಾಡಿ, ಯಾಕೆ ನಾನು ಚೀಫ್ ಮಿನಿಸ್ಟ್ರು ಪ್ರೈಮ್ ಮಿನಿಸ್ಟ್ರು ಮೀಟ್ ಮಾಡಿದಾಗ ನಾನು ಆಥರೈಸ್, ಯಾಕೆಂದರೆ ಅದಕ್ಕೆ ಬೋರ್ಡ್ಗೆ ಪ್ರೈಮ್ ಮಿನಿಸ್ಟ್ರೇ ಅದಕ್ಕೆ ಅಧ್ಯಕ್ಷರಿದ್ದಾರೆ, ಇಲ್ಲ ನಾನು ಮಿನಿಸ್ಟ್ರಿಗೆ ಆಥರೈಸ್ ಮಾಡಿದ್ದೀನಿ ಅಂತ ಕೂಡ ಅವರು ತಿಳಿಸಿದರು. ನಿನ್ನೆ ಜಾರ್ಜ್ ಅವರು ಕೂಡ ಅವರ ಕೆಲವು ಪಂಪ್ ಸ್ಟೋರೇಜ್ ವಿಚಾರದಲ್ಲಿ ಜಾರ್ಜು ನಮ್ಮ ಸೆಕ್ರೆಟರಿಯವರು ಪರ್ಸನಲ್ ಹೋಗಿ ಅವರು ಯಾದವ್ ಅವ್ರನ್ನ ಮೀಟ್ ಮಾಡಿದರು. ಅಲ್ಲೂ ಕೂಡ ಈ ವಿಚಾರ ಪ್ರಸ್ತಾವನೆ ಬಂದಿದೆ. ಸೊ ಅಲ್ಲೂ ಕೂಡ ನಾವು ಪ್ರೆಷರ್ ಬಿಲ್ಡಪ್ ಮಾಡ್ತೀವಿ. ಯಾಕೆಂದರೆ ಟೆಂಡ್ರು ಕೂಡ ಕರೆದುಬಿಟ್ಟಿದ್ದು ನಾವು, ಟೆಂಡ್ರು ಫೈನಲೈಸ್ ಆಗಿದೆ. ಕೆಲಸ ಒಂದು ಪ್ರಾರಂಭ ಮಾಡಬೇಕು. ಅದು ಯಾರಿಗೂ ಏನು ತೊಂದರೆ ಏನಿಲ್ಲ. ವೈಲ್ಡ್ ಲೈಫ್ ಕ್ಲಿಯರೆನ್ಸ್ಗೆ ಆಗಿದೆ. ಈ ಮಧ್ಯೆ ನಾನು ಪ್ರಹ್ಲಾದ್ ಜೋಶಿ ಅವರು ಕೂಡ ಪರ್ಸನಲ್ ಹೋಗಿ ರಿಕ್ವೆಸ್ಟ್ ಮಾಡಿದ್ದೆ. ನಾನು ಮಾತಾಡ್ತೀನಿ ಅಂತ ಅವರು ಕೂಡ ಹೇಳಿದರು. ಸೊ ಹಿಂಗೆ ಇಂಟರ್ಲಿಂಕಿಂಗು ಏನು ಸ್ಕೀಮ್ಸ್ ಇದೆ
ಮಹಾನದಿ, ಗೋದಾವರಿ ಬೇಸಿನು, ಕೃಷ್ಣ, ಕಾವೇರಿ ಮತ್ತು ಪೆನ್ನಾರ್ಪುರ ಈ ವಿಚಾರ ಕೂಡ ನಾವು ಅದಕ್ಕೆ ಪ್ರಸ್ತಾವನೆಯನ್ನು ಮಾಡಿದ್ದೇವೆ. ಕೂತ್ಕೊಂಡು ಯಾರಿಗೆ ನಮಗೇನು ಶೇರ್ ಬರಬೇಕು ಬೇರೆಯವ್ರಿಗೂ ಕೂಡ ನಾವು ಅದಕ್ಕೆ ಇಂಟರ್ಫಿಯರ್ ಆಗಿ ಹೋಗಲ್ಲ ಅಂತ ಕೂಡ ನಾವು ತಿಳಿಸಿದ್ದೇವೆ. ಸೊ ಆಮೇಲೆ ಏನು ಮುಖ್ಯವಾಗಿ ಮೈನರ್ ಈಶಾದು ಕೂಡ ಅವರು ಕೂಡ ಕೆಲವು ಪ್ರಾಜೆಕ್ಟ್ಸು RRR ಅಂತ ಒಂದು ಸ್ಕೀಮ್ ಇದೆ, ಅದನ್ನು ಕೂಡ ನಮ್ಮ ಮೈನರ್ ಇರಿಗೇಷನ್ ಮಿನಿಸ್ಟ್ರು ಅದನ್ನು ಲಿಸ್ಟ್ ಮಾಡಿಕೊಂಡು ಬೋಸರಾಜ್ ಅವರು ಕೂಡ ತೆಗೆದುಕೊಂಡು ಅವ್ರ ಜೊತೆಲೆ ನಮ್ಮ ಜೊತೆಲೆ ಬಂದಿದ್ರು. ಸೊ ಅವರು ಕೂಡ ಇದನ್ನು ಪ್ರೆಸೆಂಟೇಷನ್ ಮಾಡಿದ್ದಾರೆ. ಅವರು ಒಂದು 3,000 ಕೋಟಿ ರೂಪಾಯಿ ಅಷ್ಟು, ನಾವೊಂದು 11,000, ಅವರೊಂದು 3,000 ಕೋಟಿ. ಒಟ್ಟು ಇರಿಗೇಷನ್ ಸಂಬಂಧಪಟ್ಟಂತೆ, ಏಕೆಂದರೆ ರಾಜಸ್ಥಾನ ಆದಮೇಲೆ ನಮ್ಮದೇ ದೊಡ್ಡ ಸ್ಟೇಟು, ಇನ್ನು ನೀರಾವರಿಗೆ ಹೆಚ್ಚಿಗೆ ಅವಕಾಶ ಇರುವಂಥ ಸ್ಟೇಟು, ಬರಗಾಲ ಇದು ಒಣಭೂಮಿ ಜಾಸ್ತಿ ಇರುವಂಥ ಇದು. ಸೊ ಹೆಚ್ಚಿಗೆ ನೀರಾವರಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಅನ್ನೋದನ್ನು ಅವ್ರಿಗೆ ಪ್ರಸ್ತಾವನೆಯನ್ನು ನಾವು ಮಾಡಿದ್ದೇವೆ. ಬಟ್ ನನಗೆ ಭಾಳ ಸಂತೋಷ, ದಿ ಸೆಂಟ್ರಲ್ ಮಿನಿಸ್ಟರ್ ವಾಸ್ ವೆರಿ ಅಕಾಮಡೇಟಿವ್. ಅವರು ಭಾಳ ನಮಗೆ ಪ್ರಾಜೆಕ್ಟ್ಸ್ ಏನೇನು ನಮಗೆ ಎಲಿಜಿಬಿಲಿಟಿ ಇರ್ತದೋ ನಾವು ಖಂಡಿತ ನಾವು ಸಹಾಯ ಮಾಡ್ತೀವಿ ಅಂತೇಳಿ ನಮಗೆ ಆಶ್ವಾಸನೆ ಕೂಡ ಅವರು ಕೊಟ್ಟಿದ್ದಾರೆ. ಈ ವಿಚಾರನ ತಮಗೆ ತಿಳಿಸ್ಬೇಕು ಅಂತ ಬಂದಿದೆ. ಮತ್ತು ಮಾಡರ್ನೈಸೇಷನ್ನು, ರಿನೋವೇಷನ್ಗೆ ಕೆಲವು 4 ಪ್ರಪೋಸಲ್ಸ್ನ ಈ ಘಟ್ಟಪ್ರಭಾ ಮತ್ತು ಮಲ್ಲಪ್ರಭಾ ಕ್ಯಾನಲ್ಗಳಲ್ಲಿ ಇಂಡಿ ಬ್ರಾಂಚಿಂದ ಹಿಡಿದು ಚಿಕ್ಕೋಡಿ ಕ್ಯಾನಲ್ ಕೂಡ, ಅದು ಕೂಡ ಸುಮಾರು ಒಂದು 1.82 lakhs ಹೆಕ್ಟೇರ್ಸು, ಸುಮಾರು 5 ಜಿಲ್ಲೆ, ಬಿಜಾಪುರ, ಧಾರವಾಡ, ಬೆಳಗಾಂ, ಬಾಗಲಕೋಟೆ, ಗದಗ, ಕೊಪ್ಪಳ, ರಾಯಚೂರು 6 ಜಿಲ್ಲೆ, ಆ ಸಂಬಂಧ ಯುನೈಟೆಡ್ ಡಿಸ್ಟ್ರಿಕ್ಟ್ಸ್ ಕೂಡ ಹೆಲ್ಪ್ ಆಗೋಂಥದ್ದು ಕೂಡ ಅದನ್ನು ನಾವು ಕೂಡ ಒಂದು ಕೊಟ್ಟಿದ್ದೇವೆ. ಸೊ ಹಿಂಗೆ 6 ಪ್ರಪೋಸಲ್ಸ್ನ ನಾವು ಮೇಜರ್ ಈಗ ಪ್ರಪೋಸಲ್ಸ್ನ ಕೊಟ್ಟಿದ್ದೇವೆ. ಇನ್ನು ಮುಖ್ಯದ ಮಾಡಿದೆ. ಆಮೇಲೆ ಆಲ್ MPsಗೆ ನಮ್ಮ ಆಫೀಸರ್ಸ್ಗೆ ಹೇಳಿದ್ದೀನಿ, ನಾನು ಅವ್ರ ಹತ್ರ ಎಲ್ಲ ಮಾತಾಡ್ತೀನಿ. ಈ ಸೆಷನ್ ಟೈಮ್ ಒಳಗಡೆ ಅವರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲ ವೈಯಕ್ತಿಕವಾದ ಅವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಪ್ರಪೋಸಲ್ಸ್ ಮತ್ತು ರಾಜ್ಯಕ್ಕೆ ಹಿತವಾದಂಥ ಪ್ರಪೋಸಲ್ಸ್ ಏನು ಕೊಟ್ಟಿದೆ ಅದನ್ನು ಕೂಡ ಎಲ್ಲರಿಗೂ ಇಂಡಿವಿಜುವಲ್ ಆಗಿ ನಾನು ಅವ್ರಿಗೆ ಬರೀತೀನಿ. ಮತ್ತು ಅವ್ರನ್ನೆಲ್ಲ ಕೂಡ ಅದು ಹೋಗಿ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೇನು, ಯಾಕೆಂದ್ರೆ ಅವರು ಕ್ಷೇತ್ರಕ್ಕೆ ಅವರು ಜವಾಬ್ದಾರಿ ತೆಗೆದುಕೊಂಡು ಅವರು ಸ್ಯಾಂಕ್ಷನ್ ಮಾಡಿಸ್ಕೊಳ್ಳೋಂಥ ಜವಾಬ್ದಾರಿ ಅವ್ರ ಮೇಲೂ ಕೂಡ ಆಗಿರ್ತದೆ. ಏಕೆಂದರೆ ಕೆಲವರೆಲ್ಲ ನಮಗೇನು ತಿಳಿಸಿಲ್ಲ, ನಮಗೇನು ಮಾಡಿಲ್ಲ, ನಮ್ಗೆ ಗೊತ್ತಿಲ್ಲ ಅನ್ನೋದೆಲ್ಲ ಮಾಡ್ತಾಯಿದ್ದಾರೆ. ಸೊ ನಾನಂತೂ ಓಪನ್ ಆಗಿ ರಾಜ್ಯಕ್ಕೆ ಯಾರು ಸಹಾಯ ಮಾಡ್ತೀವಿ ಅಂತ ಇಷ್ಟಪಡ್ತಾರೆ ಎಲ್ಲರಿಗೂ ಕೂಡ ಅವಕಾಶವನ್ನು ಮಾಡ್ತೇವೆ. ಇನ್ನು 5,400 ಕೋಟಿದು ಕೂಡ ಅವರೇನು ಟೆಕ್ನಿಕಲ್ ಪಾಯಿಂಟ್ಸ್ ಹೇಳ್ತಾ ಇದ್ರು, ನೀವು ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, ಎಲ್ಲ ನಾವೇನೇನು ಸಬ್ಮಿಟ್ ಮಾಡಬೇಕು ಮಾಡಿದ್ದೀವಿ. ಅಪ್ಪರ್ ಬರ್ದಾದ್ರು ಅದನ್ನು ಪೊಲಿಟಿಕಲಿ ಅವರು ಕ್ಯಾಬಿನೆಟಲ್ಲೇ ತೀರ್ಮಾನ ಮಾಡಬೇಕು, ಅದನ್ನು ಪೆಂಡಿಂಗ್ ಇದೆ. ಇಷ್ಟು ವಿಚಾರ ತಮಗೆ ತಿಳಿಸ್ಬೇಕು ಅಂತ ನಾನು ಕರೆದಿದ್ದೆ. ಮೇಕೆದಾಟು ಅವ್ರಿಗೆ ಸ್ಪೆಸಿಫಿಕ್ ಹೇಳಿದ್ದೀವಿ, ನಿಮ್ಮ ಸ್ಟ್ಯಾಂಡ್ ಏನು ಅಂತ ತಿಳಿಸಿ ಅಂತ ಅವ್ರಿಗೆ ಹೇಳಿದ್ದೇವೆ. ವಾಟ್ ಈಸ್ ಯುವರ್ ಸ್ಟ್ಯಾಂಡ್, ವೆದರ್ ವಿ ಆರ್ ಬೌಂಡ್ ಟು ಡೂ ಇಟ್, ವೆದರ್ ವಿ ಆರ್ ಎಲಿಜಿಬಲ್ ಟು ಡೂ ಇಟ್. ನೀವು ಆ್ಯಸ್ ಎ ಸೆಂಟ್ರಲ್ ಗೌರ್ಮೆಂಟು ನೀವು ಅದಕ್ಕೇನು ಸಂಬಂಧಪಟ್ಟಂಥ ಅಥಾರಿಟೀಸ್ಗೆ ಇದೆ ಅಪ್ರೈಸಲ್ ಮಾಡಬೇಕು ಎಲ್ಲ ಕೂಡ ಅದಕ್ಕೆ ನಾವ್ಗೆ ಒತ್ತಾಯವನ್ನು ಮಾಡಿದ್ದೇವೆ. ಅದಕ್ಕೆ ದೇ ಸೆಡ್ ದಟ್ ಯು ಪ್ಲೀಸ್ ಇನ್ಫಾರ್ಮ್ ಯುವರ್ ಸ್ಟ್ಯಾಂಡ್. ಅವ್ರು ಒಪ್ತಾ ಇರ್ಬೋದು, ನಮ್ಗೆ ಬೇಕು ಅನ್ಬೋದು, ಅವ್ರು ಬೇಡ ಅನ್ಬೋದು. ಬಟ್ ಆ್ಯಸ್ ಎ ಇರಿಗೇಷನ್ ಮಿನಿಸ್ಟರ್ ಒಂದು ನ್ಯಾಯದ ಸ್ಥಾನದಲ್ಲಿ ಇಟ್ಕೊಂಡು ನೀವೇನು ಹೇಳಲಿಕ್ಕೆ ಸಾಧ್ಯನೋ ದಯವಿಟ್ಟು ಅದನ್ನು ನೀವು ಮಾಡಿ ಅಂತ ನಾವು ಹೇಳಿದ್ದೆ. ಈ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಡಿಮ್ಯಾಂಡ್ ನಿಮ್ಗೆ ಭಾಳ ಪೆಂಡಿಂಗ್ ಇದೆ ಸರ್, ಅವ್ರೇನಾದ್ರು ಕ್ಲಿಯರೆನ್ಸ್ ಕೊಡ್ತಿದ್ದಾರೆ ಹೇಗೆ? ನೋಡಿ, ನಾವು ಹೇಳಿದ್ದೇವೆ 6 ಜನ ಆ ಪ್ರಾಜೆಕ್ಟ್ಗೆ MPಗಳು, ಅವ್ರದ್ದೇ ಪಾರ್ಟಿ MPಗಳಿದ್ದಾರೆ. ಇಟ್ ಮೇ ಬಿ ತುಮಕೂರು, ಇಟ್ ಮೇ ಬಿ ಚಿತ್ರದುರ್ಗ, ಶಿವಮೊಗ್ಗ, ಎಲ್ಲ ಕಡೆನೂ ಅವ್ರದ್ದು MPಸೇ ಭಾಳ ಜನ ಎಲ್ಲ ಇದ್ದಾರೆ. ಸೊ ಎಲ್ಲರಿಗೂ ಅನುಕೂಲ ಆಗ್ತದೆ. ಬೇಸಿಗೆ ಶುರು ಆಗ್ತದೆ ಸರ್, ನೀರಿನ ಸಂಗ್ರಹ ಡ್ಯಾಮ್ಗಳಲ್ಲಿ ಸಮಾಧಾನಕರವಾಗಿದೆಯಾ? ನೀರು, ಕುಡಿಯೋ ನೀರಿಗೆ ಯಾರು ಏನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ವ್ಯವಸಾಯಕ್ಕೆ ಸಂಬಂಧಪಟ್ಟಂತೂ ನಾವು ಕಂಟ್ರೋಲ್ ಮಾಡ್ತಾ ಇದ್ದೀವಿ. ಮುಂದಕ್ಕೆ ಅದಕ್ಕೆ ನಾನು ಭಾಳ ಮುಂಜಾಗ್ರತವಾಗಿ ಒಂದು ಲೆಜಿಸ್ಲೇಷನ್ ಕೂಡ ಮಿಸ್ಯೂಸ್ ಆಗಬಾರ್ದು ಅಂತ ತಂದಿದ್ದೆ. ಆಮೇಲೆ ಎತ್ತಿನೊಳೆ ಪ್ರಾಜೆಕ್ಟ್ ವಿಚಾರದಲ್ಲೂ ಕೂಡ ಪ್ರಸ್ತಾವನೆ ಮಾಡಿದ್ದೇನೆ. ಸೊ ಅದು ಕೂಡ
ಪ್ರಪೋಸಲ್ಸ್ ಕೊಡ್ತೇನೆ. ಯಾಕೆಂದರೆ ಕೆಲವು ಡ್ರಿಂಕಿಂಗ್ ವಾಟ್ರು ಕೂಡ ಜಲಶಕ್ತಿ ವಿಚಾರದಲ್ಲಿ ಈ ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಏನೇನಿದೆ ನೀವು ನಮಗೆ ಸಹಾಯ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಕೂಡ ಅದು ಕೂಡ ಪ್ರಸ್ತಾವನೆ ಮಾಡಿದೆ. Sir, few of them are reporting in Yadgiri that water has been released overnight to Telangana, sir, and that too without any kind of direction from the water resource. Narayanpura There Dam, will be over instructions are given. No, Farmers are complaining that they will need water till the end of No, March. I am telling you, there is no hide and seek here. There is no hide and seek here. ನಾವು ಅವ್ರಿಗೆ ನೀರು ಕೊಡೋದು, ಅವರು ನಮ್ಗೆ ಸಹಾಯ ಮಾಡೋದು, ಮಹಾರಾಷ್ಟ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಆಂಧ್ರ ಇರ್ಬೋದು, ಅಕ್ಕಪಕ್ಕ ರಾಜ್ಯಗಳಲ್ಲಿ ಬೇಕಾದಷ್ಟು ನಮಗೂ ಅವ್ರಿಗೂ ಮೊದಲಿಂದನೂ ಕೊಟ್ಕೊಂಡು ಬಂದಿದ್ದೇವೆ. ಅವರು ನಮಗೆ ಕೆಲವು ಸಂದರ್ಭದಲ್ಲಿ ಸಹಕಾರ ಕೊಟ್ಟಿದ್ದಾರೆ. ನಾನು ಎಮರ್ಜೆನ್ಸಿಗೆ ಒಂದು TMCಗೆ ರಿಲೀಸ್ ಮಾಡಿದ್ದೀನಿ. ದೇರ್ ಇಸ್ ನೋ ಅನ್ಅಫಿಷಿಯಲ್ ರಿಲೀಸ್. ಐ ಹ್ಯಾವ್ ಸೈನ್ಡ್ ದಿ ಪೇಪರ್ ಮೈಸೆಲ್ಫ್. ಅವರೆಲ್ಲ ಬಂದು, ಮಿನಿಸ್ಟರ್ಸ್ ಎಲ್ಲ ಬಂದು ಪರ್ಸನಲಾಗಿ ರಿಕ್ವೆಸ್ಟ್ ಮಾಡಿದರು. ಇರಿಗೇಷನ್ ಮಿನಿಸ್ಟ್ರು ಪರ್ಸನಲಾಗಿ ಮಾತಾಡಿದರು. ಸೊ ಅವರೆಲ್ಲ ಬಂದು ಪರಿಸ್ಥಿತಿನ ತಿಳ್ಕೊಂಡು ನಮ್ಮ ಬಾರ್ಡ್ರ್ ಏರಿಯಲ್ಲಿ ನಮ್ಮ ನೀರಿನ ಪರಿಸ್ಥಿತಿನ ಗಮನದಲ್ಲಿ ಇಟ್ಕೊಂಡು ನಾವು ಅವ್ರಿಗೆ ಕೆಲವು ಕೊಟ್ಟಿದ್ದೀವಿ. ಅದರಲ್ಲೇನು ಎಮರ್ಜೆನ್ಸಿ ಕೆಲವು ಕ್ರಾಪ್ ಇರ್ಬೋದು, ಕುಡಿಯೋ ನೀರಿಗೆ ವಿ ಹ್ಯಾವ್ ಟು ಹೆಲ್ಪ್ ದೆಮ್, ವಿಲ್ ಹೆಲ್ಪ್ ದೆಮ್. ಅವ್ರಿಗೂ ಸಂದರ್ಭ ಬಂದಲ್ಲಿ ನಮಗೂ ಬೇರೆ ಕಡೆ ಎಕ್ಸ್ಟ್ರಾ ರಿಲೀಸ್ ಮಾಡೋಂಥ ಸಂದರ್ಭದಲ್ಲಿ ಕೃಷ್ಣಾಗೆ ಅವರು ಕೂಡ ನಮ್ಗೆ ಸಹಾಯ ಮಾಡೋದಂಥ ದಾಖಲೆಗಳೆಲ್ಲ ಇದೆ. Vijay Minister is saying that it is summer ahead, there will be water crisis, and you have to release Especially over- Yadgiri and Raichur, sir. It is their duty to criticize. Whatever we do good, whatever we do anything, they are there to criticize. Otherwise there will not be any ಇದೇ ಇರಲ್ಲ. ಇನ್ನೇನೇ ಅದೆಲ್ಲ ನೋಡಿ ಯಾರೊಬ್ಬ ಹೇಳೋರು ಅಪೋಸಿಷನ್ ಲೀಡರ್ ಯಾವುದು MP ರಾಜೀನಾಮೆ ಕೊಡಬೇಕು ಅಂತ, ಅವೆಲ್ಲ ಅವ್ರು ಹೇಳ್ತಾ ಇರ್ತಾರೆ ಎಲ್ಲರೂ ಬಂದು. ಸರ್, ಈಗ ಆಲ್ಮಟ್ಟಿ ಡ್ಯಾಮ್ ಎತ್ತರ ಮಾಡಕೂಡುದು ಅಂತ ಹೇಳಿ ಅವ್ರು ತೆಲಂಗಾಣದಲ್ಲಿ ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕೊಂಡಿದ್ರು. ನೀವು ಅವ್ರಿಗೆ ನೀರು ಬಿಡೋದು ಎಷ್ಟು ಸರಿ? ನೋಡಪ್ಪ, ದಟ್ ಈಸ್ ವೈ ನಮ್ದು ಡಿಮ್ಯಾಂಡ್ ಇದೆ. ದಟ್ ಇಶ್ಯೂ ಈಸ್ ಇನ್ ದಿ, ದಟ್ ಈಸ್ ವೈ ಆ ಕೋರ್ಟ್ನ ನಾವು ಅವ್ರಿಗೆ ಕೋರ್ಟಲ್ಲಿ ನಮಗೆ ಒಂದು ಸ್ಪೆಸಿಫಿಕ್ ಸ್ಟ್ಯಾಂಡ್ ಬೇಕು ಅಂತ ನಾವು ಹೇಳಿದ್ದೇವೆ. ಡ್ಯಾಮ್ ಎತ್ತರ ಮಾಡೋದ್ರಿಂದ ಈಗಾಗಲೇ 524 ಕಟ್ಟಿದ್ದೀವಿ, ಕೆಲಸನೂ ಶುರು ಮಾಡಿದ್ದೀವಿ. ನೋಟಿಫಿಕೇಶನ್ ಆಗಬೇಕು. ಆ ನೋಟಿಫಿಕೇಶನ್ ಹಾಕೋಕ್ಕೆ ಅವರು ತಗರಲ್ಲಿ ಆಗ್ತಾ ಇರ್ಬೋದು, ನಾನು ಇಲ್ಲ ಅಂತ ಹೇಳ್ತಾರೆ. ಸರ್, ಈಗ ನದಿ ಜೋಡಣೆ ಬಗ್ಗೆ ಸರ್ಕಾರದ ನಿಲುವು ಈಗ ಕೆಲವೊಂದು ಪರಿಸರವಾದಿಗಳು ಆಕ್ಷೇಪ ವ್ಯಕ್ತಪಡಿಸ್ತಾರೆ. ನೋಡಿಯಪ್ಪ, ಯಾರೋ ಅಪೇಕ್ಷಣೆ ಮಾಡ್ತಾರೆ. ನಮಗೆ ರಾಜ್ಯದ ಹಿತ ಮುಖ್ಯ, ರೈತರ ಹಿತ ಮುಖ್ಯ. ಮರ ತೆಗಿಬೇಡಿ, ಚಿಕ್ಕಿದನ್ನು ತೆಗಿಬೇಡಿ ರೋಡಲ್ಲಿ. ಅದೆಲ್ಲ ಒಂದು ಮರಕ್ಕೆ 4 ಮರ ನೆಡೋಣ. ಅದೆಲ್ಲ ವಿ ಕಾಂಟ್. ನಮ್ದೇನು ಸರ್ಕಾರದ ಒಂದು ಸ್ಕೀಮ್ಸ್ ಇದೆ, ಆ ಸ್ಕೀಮ್ನ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ, ಒಂದು ರೋಡ್ ವೈಡ್ನಿಂಗ್ ಮಾಡ್ಬೇಕಾದ್ರೆ ನಾವೆಲ್ಲ ಪರಿಸರ ಮರ ಹೋಗ್ತದೆ, ಮರ ಹೊಸ್ದಾಗಿ ಆಗ್ತಾ ಇರ್ತೀವಿ. ಇನ್ನೊಂದು ವಿಚಾರ ಸರ್, ಅಫಿಷಿಯಲ್ ಆಗಿ ಎಷ್ಟು DFA ಕೇಳಿದ್ದೀರಾ ಸರ್? ಗವರ್ಮೆಂಟ್ ಎಷ್ಟು ಕೇಳಿದೆ ನದಿ ಜೋಡಣೆ ವಿಚಾರಕ್ಕೆ? ಈಗಿನ ಸ್ಟಿಲ್ ಅದ್ರ ಬಗ್ಗೆ ಒಂದು ಪ್ರಿಲಿಮಿನರಿ ಮೀಟಿಂಗ್ ಆಗ್ತಾ ಇದೆ. ಬಟ್ ನಮ್ದು ಏನು ಶೇರ್ ಇದೆ ಅಲ್ಲಿ ಅದಾದರೆ ಏನಾಗ್ತದೆ, ನಾವು ನಮ್ಮ ರಾಜ್ಯಕ್ಕೆ ಏನು ಬರಬೇಕು ಅಂತಿದೆ ನೋಡೋಣ. ಅದು ಫುಲ್ ಡೀಟೇಲ್ ಡಿಸ್ಕಷನ್, ಟೆಕ್ನಿಕಲ್ ರಿಪೋರ್ಟ್ ಬರಲಿ ಅದ್ರ ಬಗ್ಗೆ. ಸರ್, ಇನ್ನೊಂದು ವಿಚಾರ ಸರ್, ಈ ಬೆಂಗಳೂರಲ್ಲಿ ಟನಲ್ ರೋಡ್ ಮಾಡೋದಕ್ಕೆ ಹೊರಟಿದೆ. ಹಿಂದೆ ಸ್ಟೀಲ್ ಬ್ರಿಡ್ಜ್ ಅನ್ನ ಬಿಜೆಪಿ ವಿರೋಧ ಮಾಡಿತ್ತು. ಈಗ ಟನಲ್ ರೋಡ್ ವಿಚಾರಕ್ಕೂ ಕೂಡ ನಾಳೆ 28 ಕ್ಷೇತ್ರದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಸರ್ಕಾರ ಟೆಕ್ನಿಕಲಿ ಅದನ್ನ ರೆಡಿ ಇದೆಯಾ? ನೋಡಪ್ಪ, ಆವತ್ತು ಜಾರ್ಜ್ ಅವರು ಮಾಡಕ್ಕೆ ಹೊರಟಿದ್ರು, ಅವರು ವಿರೋಧ ಮಾಡಿದ್ರು. ಈಗ ನಾನು ಏನು ಹೇಳಿದೆ, ಒಂದೇ ದಿನದಲ್ಲಿ ಮಾಡೋಕ್ಕಾಗಲ್ಲ, ಒಂದು ವರ್ಷದಲ್ಲಿ ಮಾಡೋಕ್ಕಾಗಲ್ಲ, ದೇವರು ಬಂದ್ರು ಮಾಡೋಕ್ಕಾಗಲ್ಲ. ಏನು ಟೀಕೆ ಮಾಡಲಿ, ಐ ಆಮ್ ವೆಲ್ಕಮ್. ಅವರೆಲ್ಲ ಟೀಕೆ ಮಾಡ್ತಾ ಇದ್ದಷ್ಟು ಒಳ್ಳೇದು. ಅಸೆಂಬ್ಲಿಲಿ ಚರ್ಚೆ ಮಾಡಲಿ ಅದನ್ನು. ಐ ಆಮ್ ವೇಟಿಂಗ್ ಫಾರ್ ದಟ್. ಅದಕ್ಕೆ ನಾನು ರಿಯಾಕ್ಟ್ ಮಾಡೋಕ್ಕೆ ಹೋಗಲಿಲ್ಲ. ನಾನೇನು ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡಲಿ. ನಾವು ಎಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತ, ಇಟ್ ಶುಡ್ ಬಿ ಅ ಲಾಂಗ್ ಟರ್ಮ್ ಪ್ರೊಸೀಜರ್. ನಾನು ಹೇಳ್ತಾ ಇದ್ದೀನಲ್ಲ, ನಾನು ಬೆಂಗಳೂರು ನಗರಕ್ಕೆ ಮಾಡಿರೋಂಥ ಈ 1.5 ವರ್ಷದಲ್ಲಿ ಎನಿಥಿಂಗ್ ವಿತೌಟ್ ಎ ಮಾಸ್ಟರ್ ಪ್ಲಾನ್ ಇಟ್ ನಾಟ್ ಬಿನ್ ಡನ್. ದೋ ಬೆಂಗಳೂರು ದೊಡ್ಡ ನಾವು ಪ್ಲ್ಯಾಂಡ್ ಸಿಟಿ ಬೇರೆ ಥರ ಇಲ್ಲದೆ ಹೋಗಿದ್ದು ಕೂಡ ಮೊದಲಿಂದ ಇತ್ತು. ನಾವು ಕಾಂಪನ್ಸೇಷನ್ ಈಗ ಬರೀ ಪ್ಯಾಲೇಸ್ ಕಾಂಪನ್ಸೇಷನ್ಗೆ 3,000 ಕೋಟಿ ಕೊಡಬೇಕು ಅಂತ
ಗೌರ್ಮೆಂಟು TDR ಕೊಡೋದಕ್ಕೆ ನಾವು ಹಿಂದೆ ಮುಂದೆ ನಾವು ನೋಡ್ತಾ ಇದ್ದೀವಿ. ಸೊ ಬೆಂಗಳೂರು ರೋಡ್ನ ಹೊಡಿಬೇಕಾದ್ರೆ 3 ಲಕ್ಷ ಕೋಟಿ ರೂಪಾಯಿ ಬೇಕು. 3 ಲಕ್ಷ ಕೋಟಿ ನಾವೆಲ್ಲ ಲೆಕ್ಕ ಹಾಕಿದ್ದೀವಿ. ಈಗೇನು ನಾವು ಟನಲ್ ಮಾಡಬೇಕು ಅಂತ ಹೊರಟಿದ್ದೀವಲ್ಲ, ಅದಕ್ಕೆ ನಾವು ಟನಲ್ ಬೇಡ ರೋಡ್ ಮಾಡ್ತೀವಿ ಅಂತ ಅಂದರೆ ಕಾಂಪೋಸಿಷನ್ 3 ಲಕ್ಷ ಕೋಟಿ ಕೊಡಬೇಕು. ಲ್ಯಾಂಡ್ ಅಕ್ವಿಷನ್ ಕಾಸ್ಟ್ ಎಲ್ಲ ಕಡೆ 1:2 ಕೊಡಬೇಕು. ಈಗ ಇಲ್ಲಿಂದ ಸಿಲ್ಕ್ ಜಂಕ್ಷನ್ನು ಈ ಕಡೆಯಿಂದ ಆ ಕಡೆಗೆ ಮಾಡಬೇಕಾದ್ರೆ ಬರೀ ಕಾಂಪೋಸಿಷನ್, ಬರೀ ರೋಡ್ ಬಿಡಿ ನೀವು. ಟನಲ್ ರೋಡ್ಸು ಅಷ್ಟೇ. ಟನಲ್ ರೋಡ್ ಅಲ್ಲದೆ ಎಕ್ಸ್ಪ್ರೆಸ್ ಫೀಡರ್ ಚಾನಲ್ ಹಿಂದೆ ನಾವು ಪ್ಲಾನ್ ಮಾಡ್ಬೇಕಾದ್ರೆ ನಾವು ಡಬಲ್ ಡೆಕ್ಕರ್ನ ಮಾಡಲಿಲ್ಲ. ಅವತ್ತು ಡಬಲ್ ಡೆಕ್ಕರ್ ಮಾಡಿದ ಇಂಪಾರ್ಟೆಂಟ್ ಪ್ಲೇಸಲ್ಲಿ ಅರ್ಧ ಈ ಪ್ರಾಬ್ಲಮ್ ಆಗ್ತಿರಲಿಲ್ಲ. ಇಟ್ ಈಸ್ ಯಾವ ಸಕ್ಸಸ್ ಗೌರ್ಮೆಂಟ್, ಕಾಂಗ್ರೆಸ್ ಗೌರ್ಮೆಂಟೇ ಇತ್ತೋ, BJP ಗೌರ್ಮೆಂಟೇ ಇತ್ತೋ, ದಳದ ಗೌರ್ಮೆಂಟೇ ಇತ್ತೋ. ಈಗೇನು ನಾವು ರಾಗಿಗುಡ್ಡದ ಒಂದು ಟ್ರಯಲ್ ಬೇಸಿಸ್ ನಾವು ಮಾಡಿದ್ದೀವಿ, ಆ ರೀತಿ ಎಲ್ಲ ಕಡೆನೂ ಮಾಡಿಬಿಟ್ಟಿದ್ದಿದ್ರೆ, ಇನ್ಕ್ಲೂಡಿಂಗ್ ಈಗ ನಾವು ಏರ್ಪೋರ್ಟ್ವರೆಗೂ ತೊಗೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಇದು ನಮ್ಮ ಇದರಲ್ಲಿ ವೆಸ್ಟ್ ಆಫ್ ಕಾರ್ಡ್ ರೋಡ್ ಇರ್ಬೋದು, ಎಲ್ಲ ಕಡೆ ಏನೇನು ಮೆಟ್ರೋ ಎಲ್ಲೆಲ್ಲಿ ಹೋಗ್ತಾ ಇದೆ, ಅದು ಮಾಡಿದರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಈಗ ಅದಕ್ಕೆ ನೆಕ್ಸ್ಟ್ ಎಲ್ಲೇ ಇದ್ರೂ ಕೂಡ ನಾವು ಅದನ್ನು ತೆಗೆದುಕೊಂಡಿದ್ದೇವೆ. ಕಾರ್ಪೊರೇಷನ್ ಕೂಡ 50% ಶೇರ್ ಮಾಡ್ತೀವಿ ಅಂತ ಒಪ್ಕೊಂಡಿದ್ದು ನಾವು. ದಟ್ ಫ್ಲೈಓವರ್ಗೆ ಇಬ್ಬರೂ ಶೇರ್ ಮಾಡ್ತೀವಿ ಅಂತ. ದಿ ಕಾಸ್ಟ್ ಆಫ್ ದಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಕಾರ್ಪೊರೇಷನ್ ಬೇರ್ ಮಾಡ್ತಿದೆ ಅಂತ ನಾವು ಒಪ್ಕೊಂಡಿದ್ದೀವಿ. ಇದಲ್ಲದೆ 160 ಕಿಲೋಮೀಟ್ರಷ್ಟು ಫ್ಲೈಓವರ್ಸ್ಗೆ ಫಸ್ಟ್ ಟೈಮ್ ಬ್ಯಾಂಗ್ಳೂರಲ್ಲಿ ಐ ಮೇಡ್ ಎ ಪ್ಲಾನ್ ಪ್ರಪೋಸ್. ಆಮೇಲೆ ಎಲ್ಲ ಆ ಕಡೆ ಈ ಕಡೆ ಕಾಲುವೆಗಳ ಪಕ್ಕದಲ್ಲಿ ನಾಲಾಗಳಿಗೆ 300 ಕಿಲೋಮೀಟರ್ ಐಡೆಂಟಿಫೈ ಮಾಡಿದ್ದೀವಿ. ಅವ್ರಿಗೆ ಯಾರಿಗೆ ಕಾಸು ಕೊಡದೆ ಬರೀ ಯಾಕೆಂದ್ರೆ ಅವ್ರಿಗೇನು ಕಟ್ಟಕ್ಕೆ ಬಿಡಲ್ಲ. ಸೊ ಒಂದೊಂದೇ ನೋಟಿಫಿಕೇಶನ್ಗಳು ಮಾಡ್ತಾ ಇದ್ದೀವಿ. ಸೊ ಮುಂದಕ್ಕೆ ನಾವು ಈಗೇನು ಪ್ಲಾನ್ ಮಾಡ್ತಾ ಇದ್ದೀವಿ ಅದೆಲ್ಲ ಇಟ್ ಟೇಕ್ಸ್ ಟೈಮ್. ಈಗ ಫಸ್ಟ್ ಟೈಮ್ 60,000 ಕೋಟಿ ಈಗಾಗಲೇ ಗೌರ್ಮೆಂಟು ಗ್ಯಾರಂಟಿ ಕೊಟ್ಟಿದೆ. ಗೌರ್ಮೆಂಟ್ ಅಷ್ಟು ದುಡ್ಡು ಗ್ಯಾರಂಟಿ. ನಾನು ಟ್ಯಾಕ್ಸಸಲ್ಲಿ ಒಂದಷ್ಟು ದುಡ್ಡು ಜಾಸ್ತಿ ಕಲೆಕ್ಷನ್ ಮಾಡಿದ್ದೀವಿ. ಈಗೆಲ್ಲನೂ ಟ್ಯಾಕ್ಸ್ ನೆಟ್ಗೆ ತೆಗೆದುಕೊಂಡು ಬರ್ತಾ ಇದ್ದೀವಿ. ಅವ್ರ ಮನೆ ಬಾಗಿಲುಗಳಿಗೆ ಹೋಗಿ ಖಾತೆ ಕೊಡೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಮನೆ ಬಾಗಿಲು ಹೋಗಿ ನಿಮ್ಮ ಡಾಕ್ಯುಮೆಂಟ್ ಸೆಟ್ರೇಟ್ ಮಾಡ್ಕೊಳ್ಳಿ ಅಂತ ಪ್ರತಿಯೊಂದು ಮನೆಗೂ ಡಿಜಿಟಲೈಸೇಷನ್ ಮಾಡಿ ಅವ್ರಿಗೆಲ್ಲ ಎಷ್ಟು ವರ್ಷ ಆಗಿತ್ತೋ ಏನಾಗಿತ್ತೋ ಅವ್ರ ಮನೆ ಬಾಗಿಲು ಕೊಡಬೇಕು ಅಂತ ಮಾಡ್ತಾ ಇದ್ದೀವಿ. ಸೊ ಅದನ್ನೆಲ್ಲ ಅಸೆಂಬ್ಲಿ ನಾನು ಮಾತಾಡೋಣ ಅಂತ ನಾನು ನಾಟ್ ಸ್ಪೋಕನ್ ಎನಿಥಿಂಗ್ ಆನ್ ದಟ್. ಬೈಯೋರೆಲ್ಲ ಬೈತಾ ಇರಲಿ, ಅವ್ರಿರೋದೇ ಬೈಯಕ್ಕೆ, ನಮಗೆ ಅವ್ರಿರೋಕ್ಕೆ ತಿದ್ದಕ್ಕೆ. ಅವ್ರು ಒಳ್ಳೆ ಸಜೆಷನ್ ಕೊಟ್ಟರು ನಾವು ಸ್ವೀಕಾರ ಮಾಡಕ್ಕೆ ನಾನು ತಯಾರಿದ್ದೀವಿ. ಏನು ದರ್ ಇಸ್ ನೋ ಪ್ರಾಬ್ಲಮ್. ಬಟ್ ಆಗಬೇಕಲ್ಲ, ಇಂಪ್ಲಿಮೆಂಟ್ ಮಾಡಬೇಕಲ್ಲ. ಆಮೇಲೆ ಐ ಹ್ಯಾವ್ ನಾಟ್ ಸಿ, ಐ ಆಮ್ ಟೆಲಿಂಗ್ ಯು, ಐ ಹ್ಯಾವ್ ಸೀನ್ ದಿ ರೋಡ್ಸ್ ಆಫ್ ಹೈದರಾಬಾದ್, I have seen the roads of Bombay, I have seen the roads of Delhi, I have seen the other parts of the road. All are worse than Bangalore. ಬೇಕಾದ್ರೆ ನಾನು ಅವ್ರದ್ದು ಮೂಮೆಂಟ್ ಟೈಮಿಂಗ್ದು ಹೇಳ್ತಿದ್ದಾನೆ, ಟ್ರಾಫಿಕ್ ಮೂಮೆಂಟ್ ಟೈಮಿಂಗು ಅದೆಲ್ಲ ನಾನು ಅಸೆಂಬ್ಲಿಲಿ ಬೇಕಾದ್ರೆ ನಾನು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಸುಮ್ಮನೆ ಬೇಕಾದ್ರೆ ಬ್ಯಾಂಗ್ಳೂರ್ ಇಸ್ ವೆಲ್ ಫೋಕಸ್ಡ್ ಇನ್ ದಿ ವರ್ಲ್ಡ್. ದೇ ಆರ್ ನಾಟ್ ಲುಕಿಂಗ್ ಅಬೌಟ್ ಬಾಂಬೆ ಟ್ರಾಫಿಕ್ ಆರ್ ಡೆಲ್ಲಿ ಟ್ರಾಫಿಕ್, ದೇ ಆರ್ ಲುಕಿಂಗ್ ಅಬೌಟ್ ಬ್ಯಾಂಗ್ಳೂರ್ ಟ್ರಾಫಿಕ್. ಸೊ ಹಂಗೆ ಇದೆ. ಸೊ ಡೆವಲಪ್ಮೆಂಟ್ ಮಾಡಬೇಕು, ಸ್ವಲ್ಪ ಹೊರಗಡೆ ಬಿಯಾಂಡ್ ಬ್ಯಾಂಗ್ಳೂರ್ ತೊಗೊಂಡೋಗ್ಬೇಕು ಅಂತ ಕೂಡ ಪಾಪ್ಯುಲೇಷನ್ನ ಕಂಟ್ರೋಲ್ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್, ಬಿಬಿಎಂಪಿ ವಿಭಜನೆಗೆ ಸಂಬಂಧಪಟ್ಟಂಗೆ ಕೂಡ ಕುಮಾರಸ್ವಾಮಿ ಬೆಂಗಳೂರು ಕೆಂಪೇಗೌಡ ಹೆಸರು ನಾಶ ನೋಡಿ, ಕುಮಾರಸ್ವಾಮಿ ಬರೀ ರಾಜಕಾರಣ. ಕುಮಾರಸ್ವಾಮಿ ಏನು ಮಾಡಿದ್ದಾರೆ ಅವ್ರ ಕಾಲದಲ್ಲಿ? ಎಸ್, ನಾನು ಬಿಬಿಎಂಪಿ ಈಗ ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇದ್ದೆ, SM ಕೃಷ್ಣ ಗೌರ್ಮೆಂಟಲ್ಲಿ. ಹೆಬ್ಬಾಳವ್ರಿಗೂ ಮಾತ್ರ ಕಾರ್ಪೊರೇಷನ್ ಇತ್ತು. ರಾಜರಾಜೇಶ್ವರಿ ನಗರ ಎಂಟ್ರೆನ್ಸ್ ಇದೆಯಲ್ಲ, ಅಲ್ಲಿವರೆಗೂ ಮಾತ್ರ ಕಾರ್ಪೊರೇಷನ್ ಇತ್ತು. ಈ ಕಡೆ ಬನಶಂಕರಿವರೆಗೂ ಕಾರ್ಪೊರೇಷನ್ ಇತ್ತು. ಈ ಕಡೆ KR ಪುರಂ CMC ಇತ್ತು. ತಿರ್ಗಾ ನೆಕ್ಸ್ಟ್ 10 ವರ್ಷ ಸೇರಿಸಿದವರು ಅವ್ರ ಗೌರ್ಮೆಂಟ್ ಬಂದಮೇಲೆ ಬ್ಯಾಂಗ್ಳೂರು ಎಕ್ಸ್ಟೆಂಡ್ ಆಗ್ತಾ ಇದೆ. ಎಲೆಕ್ಟ್ರಾನಿಕ್ ಸಿಟಿ ಫುಲ್ಲು. ನೀವು ಎಲೆಕ್ಟ್ರಾನಿಕ್ ಸಿಟಿ ಒಳಗಡೆ ಹೋಗಿದ್ದೀರಾ ನೀವು? ಅದೇ ಒಂದು ದೊಡ್ಡ ಬ್ಯಾಂಗ್ಳೂರು ಆಗ್ಬಿಟ್ಟಿದೆ. ಅಲ್ಲಿ ರೆವಿನ್ಯೂ ಏನಾಗಬೇಕು, ಪ್ಲಾನಿಂಗ್ ಏನಾಗಬೇಕು. ಸೊ ಬ್ಯಾಂಗ್ಳೂರ್ನ ಒಂದು ಹೊಸ ಮುಂದಕ್ಕೆ ನೀವೇ ಹೇಳ್ತಾ ಇದ್ದೀರಲ್ಲ, ಇದು ಬರೀ ಬೆಂಗಳೂರು, ನಾವು ಸದಾಶಿವನಗರ ವಿಧಾನಸೌಧ ಸುತ್ತಮುತ್ತ ಇರೋದಲ್ಲ ಬೆಂಗಳೂರು.
ಬೆಂಗಳೂರು ವಿಪರೀತ ಬೆಳೆದ್ಬಿಟ್ಟಿದೆ. ಅವರೇ ನಾನು ಮಾರ್ಚಲ್ಲಿ ಒಂದು ಕಾನೂನು ಮಾಡಿಬಿಟ್ಟಿದ್ದಾರೆ. ಮಾರ್ಚಲ್ಲಿ ಒಂದು ಇದನ್ನು ಮಾಡಿಬಿಟ್ಟಿದ್ದಾರೆ, ನೋಟಿಫಿಕೇಶನ್ ಮಾಡಿಬಿಟ್ಟಿದ್ದಾರೆ. 90 ಮೀಟರ್ ರೋಡ್ ಆಗಬೇಕು ಅಂತ ಹೇಳಿ ಒಂದು ಮಾಡಿಬಿಟ್ಟಿದ್ದಾರೆ ಮಾರ್ಚಲ್ಲಿ. ಯಾರಿಗೋಸ್ಕರ ಮಾಡಿದ್ರು ಗೊತ್ತಿಲ್ಲ ನನಗೆ. ಎಲ್ಲಿ IRR ಅಂತ ಮಾಡಿಬಿಟ್ಟಿದ್ದಾರೆ. ನಾನು ಪರ್ಸನಲ್ ಆಗಿ ನೋಡಿದ್ದೀನಿ. ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ 25,000 ಕೋಟಿ ಬರೀ ಆ ಸಿಟಿ ಒಳಗಡೆಕೇನೆ ಲ್ಯಾಂಡ್ ಅಕ್ವಿಷನ್ ಕೊಡ್ಬೇಕು. ಬೇರೆದ್ದು ಬಿಡಿ, 19 ಕಿಲೋಮೀಟರ್ 25,000 ಎಲ್ಲಿ ಹೊಡಿಲಿಕ್ಕೆ ಸಾಧ್ಯನೇ? ಎಲ್ಲಿದೆ ಬೆಂಗಳೂರಲ್ಲಿ 90 ಮೀಟರ್ ರೋಡು? 90 ಮೀಟರ್ 270 ಅಡಿ. ಎಲ್ಲ ಬಿಲ್ಡಿಂಗ್ಸ್ ಇದೆ. ನಾನು ಪರ್ಸನಲ್ ಆಗಿ ನಮ್ಮ ಆಫೀಸರ್ಸ್ ಕರ್ಕೊಂಡೋಗಿ, ನಮ್ಮ ಟೆಕ್ನಿಕಲ್ ಟೀಮ್ ಕರ್ಕೊಂಡೋಗಿ ವಿಸಿಟ್ ಮಾಡಿದ್ವಿ. ಅದೇಂಗೆ ಅವರು ಇದು ಮಾರ್ಚಲ್ಲಿ ಅವರ ಗೌರ್ಮೆಂಟ್ ಹೋಗುವಂಥ ಸಂದರ್ಭದಲ್ಲಿ ಒಂದು ನೋಟಿಫಿಕೇಶನ್ ಮಾಡಿಬಿಟ್ಟಿದ್ದಾರೆ. ಪ್ಲಾನ್ಗಳೆಲ್ಲ ಸ್ಯಾಂಕ್ಷನ್ ಕೊಟ್ಬಿಟ್ಟಿದ್ದಾರೆ. ಬಿಲ್ಡಿಂಗ್ಗಳೆಲ್ಲ ಇದೆ. ಎಲ್ಲಿ ಇದರಲ್ಲಿ ವೈಟ್ ಫೀಲ್ಡ್ ಏರಿಯಾಲಿ. ಹೌ ಯು ಕ್ಯಾನ್ ಡೂ ಇಟ್? ಎಲ್ಲ ಲೈಸೆನ್ಸ್ ಎಲ್ಲ ಬಿಲ್ಡಿಂಗ್ ಕಟ್ಟಿದ್ದಾರೆ, ಬಿಲ್ಡಿಂಗ್ ಕಟ್ಟಿಬಿಟ್ಟಿದ್ದಾರೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಾಂಪ್ಲೆಕ್ಸ್ಗಳೆಲ್ಲ ಬಂದಿದೆ. ಅವ್ರೇನು ನೋಡಿದ್ರು, ದೇ ಹ್ಯಾವ್ ನಾಟ್ ಪರ್ಸನಲಿ ವಿಸಿಟೆಡ್. ಹಂಗೆ ಅವ್ರು ಟೀಕೆ ಮಾಡೋರು ಮಾಡಲಿ, ಅವ್ರು ಏನು ಮಾಡ್ತಾ ಇರ್ತಾರೆ ಅವ್ರದ್ದೆಲ್ಲ. ನಾನು ಅದನ್ನು ಬರೀ ಲೆಟ್ ಮಿ ಗೋ ಇನ್ ಎ ಪ್ರೋಗ್ರೆಸಿವ್ ವೇ. ಕೆಂಪೇಗೌಡರ ಬಂದು ಏನಾದರೂ ನೋಡಪ್ಪ, ಅವರು ನಮ್ಮ ಬೆಂಗಳೂರು ಸೌತ್ಗೆ ಎಲ್ಲ ಟೀಮ್, ಎಲ್ಲ ಕಮಿಟಿಯವರು ಕೂಡ ರೆಕಮೆಂಡ್ ಮಾಡಿದ್ದಾರೆ ಬೆಂಗಳೂರು ಸೌತ್ ಡಿಸ್ಟಿಕ್ ಆಗಬೇಕು ಅಂತ. ಒಳ್ಳೇದು ಇದು ಅಂತ, ಬೆಳಿಬೇಕು, ಈಚೆಗೆ ಹೋಗ್ಬೇಕು ಅಂತ. ನನಗೆ ಯಾರು ಹೋಗಿ ಹೋಮ್ ಮಿನಿಸ್ಟರ್ ಹತ್ರ ಹೇಳಿ ಏನೋ ಲಾಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ಬಿಟ್ಟಂತೆ. ಲಾಂಡ್ ಆರ್ಡರ್ ಪ್ರಾಬ್ಲಮ್ಮು ಭಾಳ ಇದರಲ್ಲಿ ರಾಮನಗರ, ಚನ್ನಪಟ್ಟಣದಲ್ಲಿ, ಮಾಗಡಿಯಲ್ಲಿ ಅಂತೇಳಿ ಕೊಟ್ಬಿಟ್ಟು ಅವರೇನೋ ಒಂದು ಟೆಕ್ನಿಕಲ್ ಆಗಿ ಇಟ್ ಈಸ್ ನಾಟ್ ಫೀಸಿಬಲ್ ಅಂತ ಬರೆದಿದ್ದಾರೆ. ಅದಕ್ಕೆ ಏನೋ ಹೌದಿಲ್ಲ, ಹೆಂಗೆ ಮಾಡಬೇಕು, ನಮ್ಮೂರ ಹೆಸರು ನಾವು ಇಟ್ಕೊಳ್ಳೋಕ್ಕೆ ನಾವೇನು ಮಾಡ್ಬೋದು ಅಂತ ಏನೋ ದಟ್ ಈಗ ನಾನು ಅದಕ್ಕೆ ಉತ್ತರ ಕೊಡೋಕ್ಕೆ. ಕುಮಾರಸ್ವಾಮಿ ಮಾತಿಗೆ ನಾವು ಯಾವ ಕಿಮ್ಮತ್ ಕೊಡುವಂಥ ಅವಶ್ಯಕತೆ ಇಲ್ಲ. ಅವರು ಮಾತಾಡ್ತಾರೆ, ಹೋಗ್ತಾರೆ. ಏನಾದ್ರು ಇದ್ರೂ ಅವ್ರ ಪಾರ್ಟಿಯವರು ಇದ್ದಾರೆ ಇಲ್ಲಿ, ಅವ್ರದ್ದು ಅಸೆಂಬ್ಲಿ ಇದೆ. ಅವರು ದೊಡ್ಡ ಜ್ಞಾನದ ಅನುಭವದ ಭಂಡಾರದಲ್ಲಿ ಚರ್ಚೆ ಮಾಡಿ. Statements made against you, the BJP criticizing your statement which you made in a program in Bengaluru. They're saying if DK Shivakumar doesn't develop Bengaluru roads, he can resign and go. These kind of statements attack Okay, let BJP. them wait for my resignation. Let them wait for my resignation. ಸರ್, Let us. ಮೋಹನ್ ದಾಸ್ ಪೈ ಅವರು ಸರ್ Time and again, sir, Mr. Mohan Das Pai attacking you, attacking BBMP, saying that the infrastructure is completely collapsed in Bengaluru and other things. The Okay. IT fraternity, these kind of statements made by them. I want Mr. Mohandas Pai is a very senior man. We respect him. He's an elderly brother. He's a big man, intelligent man. He should also come to a political arena. He should also be a part of a political process. He should win election. He should become a minister. He should become a parliament member. Then he will know what the difficulty is. ಸಜೆಷನ್ಸ್ ಕೊಡೋದು ಭಾಳ ಜನ ಇದ್ದಾರೆ, ಸಲಹೆ ಕೊಡೋರು. Taking Twitter to attack. ಅವರೆಲ್ಲ ಮಾಡಲಿ, ಏನು ತೊಂದರೆ ಇಲ್ಲ. ಅವರು ಬೆಂಗಳೂರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಎಲೆಕ್ಷನ್ಗೂ ಬರಲಿ. ಅವರೆಲ್ಲ ಬಂದಾಗ ಅವ್ರಿಗೆ ಪ್ರೋಸೆಸ್ ಏನು ಅಂತ ಗೊತ್ತಾಗ್ತದೆ, ಸಿಸ್ಟಮ್ ಏನು ಅಂತ ಗೊತ್ತಾಗ್ತದೆ. ನಾನು 50-60 ಸಾವಿರ ಕೋಟಿ ರೂಪಾಯಿ ಈಗ ಬ್ಯಾಂಕ್ ಗ್ಯಾರಂಟಿ ಕೊಟ್ಟಿದ್ದಾರೆ ಕಾರ್ಪೊರೇಷನ್ಗೆ. ಯಾವಾಗ ಕೊಟ್ಟಿರೋ 60 ಸಾವಿರ ಕೋಟಿ? 5 ವರ್ಷಕ್ಕೆ ಕೊಟ್ಟು ಅವರಿಗೆಲ್ಲ ಮಾಡ್ಬೇಕಾರೆ. ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ನಮಗೆ ವಿರೋಧ ಇದ್ದೇ ಇರ್ತದೆ, ಟೀಕೆ ಇದ್ದೇ ಇರ್ತದೆ. ಅದ್ಯಾವುದೋ ಕಸ, ಇನ್ನು ಕೋರ್ಟಲ್ಲಿ ನಮಗೆ ಆ ಕಸ ಇದನ್ನು ಮಾಡೋಕ್ಕೆ, ಟೆಂಡರ್ ಮಾಡೋಕ್ಕೆ ಬಿಟ್ಟಿಲ್ಲ. 82% ಹಾಕಿದ್ದಾರೆ, 82% ಹಾಕಿದ್ದಾರೆ ಅಬೋ ಕಸ ಟೆಂಡ್ರಲ್ಲಿ 82% ಹಾಕಿದ್ದಾರೆ. ಸೊ ಕೋರ್ಟಲ್ಲಿದೆ, ಕೋರ್ಟಲ್ಲಿಂದ ನಮಗೆ ಅದ್ರ ಬಗ್ಗೆ ಪರ್ಮಿಷನ್ ಕೊಟ್ಟಿಲ್ಲ. ನಾನು ಅದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇಲ್ಲ. ಕಾರ್ಟೆಲ್ ಒಂದೇ ಗ್ರೂಪಲ್ಲಿ ಕಾರ್ಟೆಲ್ ಮಾಡಿದ್ದಾರೆ. ಮಾಡೋಕ್ಕೇನು ಮುಂಚಿತವಾಗಿ ಕುಮಾರಸ್ವಾಮಿ ಹತ್ರಕ್ಕೆ ಹೋಗ್ಬಿಟ್ಟು ಅದೆಷ್ಟು 15,000 ಕೋಟಿ ಹೊಡೆದು ಬಿಟ್ಟಿದ್ದಾರೆ ಅಂತ ಯಾರೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 15,000 ಕೋಟಿ ಕಿಕ್ ಬ್ಯಾಕ್, 15,000 ಕೋಟಿ ಕಿಕ್ ಬ್ಯಾಕ್ ಅಂತ. ಯಾವ ಕಿಕ್ಕು ಬ್ಯಾಕು ಹಿಂದೆ ಎಲ್ಲಿ ಬೇಕು, ಯಾರು
ಹೊಡೆದಿದ್ದು ಯಾವ ಬ್ಯಾಕ್ ಹೊಡೆದಿದ್ದು ಅಂತ ಬ್ಯಾಕ್ ಅದು ಯಾವನ ಕಿಕ್ ಬ್ಯಾಕ್ ಕೊಟ್ಟಿದ್ದ ಅಂತ ಹೇಳ್ಬೇಕಲ್ಲ. ಒಳ್ಳೆ CBIಗೆ ಕಿಕ್ ಬ್ಯಾಕ್. ಪಾಪ ಕುಮಾರಸ್ವಾಮಿಗೆ ಹಿಂದೆ ಕಸ ಹೊಡೆತಿದ್ದು ರೂಢಿ ಇದೆ, ಲಾರಿ ಮಾಡಿಕೊಂಡಿದ್ರು ಅವರು. ಆಮೇಲೆ ಮೂರು ಲಾರಿ ಮಾಡಿಕೊಂಡು ನಂಗೆ ನೆನಪಿದೆ ಅವರು MP ಹಾಕಿರೋ ಮುಂಚಿತವಾಗಿ ಕಿಕ್ ಬ್ಯಾಕ್ ಅಂತ ಕಿಕ್ ಬ್ಯಾಕ್. In the same Kumaraswamy case, the Supreme Court has gone against him and has said, let the investigation happen. Quash Madila sir. corruption case it is. In the corruption case. ರಾಜೀನಾಮೆಗೆ ಏನೋ ಒತ್ತಾಯ ಮಾಡ್ತೀರಾ ಸರ್? How do you see that? In a corruption case, See, I am telling you. In English, how do you see this? See, as far as Kumaraswamy case, I have seen in the paper. I don't know the details of it. it was a verdict by the Supreme Court. It was some verdict by the Supreme Court. Let Mr. Ashok and the BJP president react to it. Then the Congress party will react. So you How? No, please, I am telling you. Let they react. What is their stand? What is it? It is their partners. Let they react first. Let they tell. We will tell our stand later. They are reacting to everything. They are reacted on Mr. Kumar Naik. Yeah. They reacted on my statement. Is they not bound duty to react on it? Let them come out with their noble words from their mouth. We will react to it. Sir, your own MLA in Davangere, Shivganga, has said that no matter what, we will not approve of this caste census. We will always reject it. I'll urge DK Shivkumar and Chief Minister to reject this caste census report. It is a political stand. We will take a political stand at the right time. My party stand is important, my own personal individual stand. Borewell digging has been stopped in Bangalore, sir. Borewell digging has been stopped in Bangalore. No, I've asked Bangalore City Water, BWSSB and Corporation. We had a meeting. We are taking over all the RO plants in the custody of BWSSB because we want a clean, safe water and I have got complaints from various that some of the places I have made a small check, some of them are not working. So Corporation BWSSB will take care of all the drinking water, it will repair all RO plants and they will take care all the BWSSB will do all There that. was there was severe problem in the last summer, sir. Will it be cleared because you visited many places related to water management in this summer? Sure, we are at it, we are already planned for it. They are crying that they are losing 1,000 crores every year. You are not raised, you are not permitted me, they are also crying at me. Let me look at it. So how was your meeting with the High Command? So you met Mr. K.C. Venugopal yesterday. Was it a positive meeting? What did you discuss, sir? ನೋಡಪ್ಪ. ಓಕೆ, ಇಂಗ್ಲಿಷ್ ಬಂದು ಆಮೇಲೆ ಕನ್ನಡ. ನಾನು ಡೆಲ್ಲಿಗೆ ಹೋದಾಗ ನಾನೊಬ್ಬ ಪಕ್ಷದ ಅಧ್ಯಕ್ಷ. ನನಗೆ ನಮ್ಮ ಪಾರ್ಟಿ ಕಚೇರಿ ಒಂದು ದೇವಸ್ಥಾನ ಇದ್ದಂಗೆ. My party office in Delhi is like my temple. Whenever I go, no whether I meet anyone or not, just I go pray and come there. But it is the chair which has made me sit in this chair. So it is, should I go to BJP office? Do you want me to go to Keshav Krupa? Or you want me to go to BJP office? It is my office. It is my temple. ನೋಡ್ರಿ, ನಾನು ಯಾವ ಪ್ರಾರ್ಥನೆ ಅವಶ್ಯಕತೆನೂ ಇಲ್ಲ. ಅರ್ಥ ಆಗೈತ್ಯಾ? ನಾನೇ ಹೋಗ್ತೀನಿ, ನಂದು ಏನಾದ್ರು ಮಾತಾಡ್ತೀನಿ. ನನ್ನಂಗೆ 4-5 ಜನ ಮಿನಿಸ್ಟ್ರು ನನ್ನ ಜೊತೆ ಬಂದರು. ನನಗೆ ಯಾರು ಟೈಮು ಕೇಳಿಲ್ಲ. ನಾನು ಸುಮ್ಮನೆ ಮಂತ್ರಿಗಳು ನಮ್ಗೆ ಟೈಮ್ ತೊಗೊಂಡು ನಡೀರ ನಾನು ಬರ್ತೀನಿ ಅಂತ ಹೋದೆ. ಜಸ್ಟ್ ಹಲೋ ಅಂತೇಳಿ ಪ್ಯೂನಿಂದ ಹಿಡಿದು ದೊಡ್ಡವ್ರ ಗಂಟ ಮಾತಾಡ್ಸ್ಕೊಂಡು ಬರ್ತಾ ಇರ್ತೀನಿ. ಮೀಡಿಯಾ ರಿಪೋರ್ಟ್ಸ್ ದಟ್ ನೀವು ಹೇಳಿದ್ದು ಪ್ರೆಸಿಡೆಂಟ್ ಕಂಟಿನ್ಯೂ ಆಗಬೇಕು ನಾನು ಲೋಕಲ್. No, it is all bogus, all planted story. There are lot of planting stories on various issues. ಈಗ ನಾನು ಈಶಾ ಫೌಂಡೇಶನ್ಗೆ ಪಾಪ ಸದ್ಗುರು ನನ್ನ ಮನೆಗೆ ಬಂದು ಇನ್ವೈಟ್ ಮಾಡಿದ್ರು. ಅವ್ರು ನಮ್ಮ ಮೈಸೂರವರು. ಇಸ್ ಎ ಗ್ರೇಟ್ ಮ್ಯಾನ್ ವಿಚ್ ಐ ಅಡ್ಮೈರ್ ಈಸ್ ನಾಲೆಜ್ ಅಂಡ್ ಈಸ್ ಫಾಲೋಯಿಂಗ್ ಸ್ಟೇಚರ್ ಅಂಡ್ ಆಲ್. ಅವ್ರಿಗೂ ಬೇಕಾದಷ್ಟು ಜನ ಕಲ್ಲು ಹೊಡೆಯವರು ಇದ್ದಾರೆ, ಟೀಕೆ ಮಾಡೋರು, ಟಿಪ್ಪಣಿ ಮಾಡೋರು. ಪಾಪ he came all the way from this one. He went to Krishna's house to meet his family. Then he came here. ಲಾಸ್ಟ್ ಟೈಮ್ ನನ್ನ ಮಗಳು ಹೋಗಿದ್ಲಂತೆ. ಈ ಸತಿ ನನ್ನ ಫ್ಯಾಮಿಲಿ ಬಂದು ಕರೆದಿದ್ದಾರೆ. ಈಗ ನಾನು ಹೋಗ್ತಾ ಇದ್ದೀನಿ.
ಕೆಲವರು ಆಲೇ ಸೋಷಿಯಲ್ ಮೀಡಿಯಾಲೆಲ್ಲ ಐ ಆಮ್ ವೆರಿ ಗೆಟಿಂಗ್ ಕ್ಲೋಸರ್ ಟು ಇದು ನಾಟ್ ಅಮಿತ್ ಶಾ ಟು ದಿ ಬಿಜೆಪಿ ಅಂತ ಬರೀತಾ ಇದ್ದಾರೆ. ಪಾಪ ಇನ್ನ ನಾನು ಅಮಿತ್ ಶಾ ಭೇಟಿ ಮಾಡಿಲ್ಲ. ಮಹಾಕುಂಭಮೇಳ ಸಿ ಐ ಆಮ್ ಎ ಹಿಂದೂ, ಐ ಸೇ ಐ ಆಮ್ ಎ ಬಾರ್ನ್ ಹಿಂದೂ, ಐ ವಿಲ್ ಡೈ ಆಸ್ ಎ ಹಿಂದೂ, ಬಟ್ ಐ ಲವ್ ಆಲ್ ರಿಲಿಜನ್. I love all religion, I respect all religion. I love whichever religion. When I was in jail, I have learned about Sikhism. How Sikhism was being formed, how that is, ಒಬ್ಬರು ಕೇಳಿ ಪಾಠ ಹೇಳಿಸ್ಕೊಂಡಿದ್ದೀನಿ ನಾನು ಜೈಲಿದ್ದಾಗೆ. ಸೊ ಜೈನ್ ಅವ್ರದ್ದೇ ಆದಂಥ ಒಂದು ತತ್ವ. ನಾನು ಜೈನ್ ಮೊನ್ನೆ ಮಠಕ್ಕೆ ಹೋಗಿದ್ದೆ. ಅವ್ರ ಫಿಲಾಸಫಿನೇ ಅವ್ರದ್ದು ಒಂಥರ ಭಾಳ ಕಠಿಣವಾದಂಥ ಫಿಲಾಸಫಿ. ಐ ಲೈಕ್ ದೇರ್ ಸ್ಟ್ಯಾಂಡ್. ತಪ್ಪೇನಿದೆ ಅವ್ರವ್ರದ್ದು, ಅವರು ಆಶೀರ್ವಾದ ಮಾಡ್ತಾರೆ ನನಗೆ. ಇನ್ನು ಮಾಡೋಣ ಅವ್ನ ಬಾಯಿನ ಬೀಗಾಗ್ತದ, ನಾನೇನು ಮಾಡಬೇಡ ಮಾತಾಡಬೇಡ ಅಂತ. ಸೊ ದರ್ಗಕ್ಕೆ ಹೋಗ್ತೀನಿ, ಅವ್ರೇನೋ ಒಂದು ಆಶೀರ್ವಾದ ಮಾಡ್ತಾರೆ. ಚರ್ಚ್ಗೆ ಹೋಗ್ತೀನಿ. ಈಗ ಮೊನ್ನೆ ಯಾವುದೋ ಒಂದು ಮದುವೆಗೆ ಹೋಗಿದೆ, ಅವರು ಇಲ್ಲ ನಾನು ಚರ್ಚ್ಗೆ ಬರಬೇಕು, ನಿಮ್ಮ ಪ್ರೇ ಮಾಡಬೇಕು ಅಂತ. ಈ ಟುಕ್ ಬಿಟ್ಟು ಚರ್ಚ್ ನಮ್ಮ ಮೆತಾಯ್ ಅಂತ ಐಸಾಕ್ ಮೆತಾಯ್ ಅವ್ರ ಪಾಪ ಮನೆ ಮದುವೆ ಆಗಿದೆ, ಅವ್ರು ಬಿಟ್ಬಿಟ್ಟು ನಾನು ಕರ್ಕೊಂಡೋಗಿ ಚರ್ಚ್ಗೆ ಪ್ರೇ ಮಾಡಿದ್ರು. See, all community loves me. They respect me. So today is the last day of Mahakumbh, sir. You went there. What was your experience? See, my experience was very good. Number one, I appreciated the organization which they had done. It is a not small job. Whatever may be, ಅಷ್ಟು ಜನಕ್ಕೆ ಮಾಡಿ ಕೆಲವು ಒಂದೆರಡು ತೊಂದರೆಗಳು ಆಗ್ಬೋದು, ಟ್ರೈನ್ಗಳಲ್ಲಿ ತೊಂದರೆ ಆಗ್ಬೋದು, ಆಗಿರ್ಬೋದು. ನಾನು ಅದೆಲ್ಲ ಐ ಡೋಂಟ್ ಲೈಕ್ ಟು ಫೈಂಡ್ ಫಾಲ್ಟ್ಸ್, ಬಟ್ ಇಟ್ ಈಸ್ ಸ್ಯಾಟಿಸ್ಫ್ಯಾಕ್ಷನ್, ಒನ್ ಸ್ಯಾಟಿಸ್ಫ್ಯಾಕ್ಷನ್. ಈ ಭಕ್ತಂಗೂ ಭಗವಂತ ಕೆಲವರು ನೇರವಾಗಿ ಪ್ರೇ ಮಾಡ್ತಾರೆ, ಕೆಲವರು ಪೂಜಾರಿ ಇಟ್ಕೊಂಡು ಮಾಡ್ತಾರೆ. ಅರ್ಚಕಸ್ಯ ಪ್ರಭಾವೇನ ಶಿಲಾದ್ಭವತಿ ಶಂಕರ. ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲೂ ಶಂಕರನ ಕಾಣುವಂಥದ್ದು. ಮಧ್ಯ ದೇವರ ಜ್ಞಾನ ಅವರೇ ಪೂಜೆ ಮಾಡ್ತಾರೆ, ಕೆಲವರು ಪೂಜಾರಿ ಮುಖಾಂತರ ಮಾಡ್ತಾರೆ. ನಾವು ನಿಮ್ಮ ಮುಖಾಂತರ ಪ್ರೇ ಮಾಡ್ತೀವಿ. ನಿಮ್ಮ ಮುಖಾಂತರ ಜನರ ರಾಜ್ಯದ ಜನತೆಗೆ ನಾವು ಕರೆಕ್ಟ್ ಒಳ್ಳೆ ಸುದ್ದಿ ಕೊಡ್ಲಪ್ಪ ಅಂತ ನಿಮ್ಮನ್ನು ನಾವು ಇಟ್ಕೊಂಡಿದ್ವಿ. ಇವರು ಅಷ್ಟೇ ಪೂಜಾರಿ. ಬಿಜೆಪಿಗೆ ಹತ್ರ ಆಗ್ತಾ ಇದಾರೆ ಅಂದ್ರೆ ಯಾಕೆ ಅಂದ್ರೆ ಶಶಿ ತರೂರ್ ಅವರು ಈಗ ಸ್ವಲ್ಪ ಇದು ಮಾಡ್ಕೊಂಡಿದ್ದಾರೆ. ಐ ಆಮ್ ಟೆಲಿಂಗ್ ಯು, ಕಾಂಗ್ರೆಸ್ ಪಾರ್ಟಿ ಈಸ್ ಎ ವೆರಿ ಗ್ರೇಟ್ ಪಾರ್ಟಿ ವಿತ್ ಎ ಬಿಗ್ ಹಿಸ್ಟ್ರಿ. Congress party philosophy, culture is different. Individuals may differ, some are in a hurry. Some may feel nothing will happen. All party stands united. 100 people will come, 100 will perform. Satish Tharoor has been recognized as a former union minister. He is a lovable, he is a great asset of the Congress party. He said, better use me more in the party work. That is his request. Apart from nothing is said. So you have been fighting against national. So you have been fighting against national education policy. Tamil Nadu also has been fighting, and they also called an all-party meeting on NEP as well as delimitation because South Indian states will be cheated. Yes. Will you also think about it? Yes, that is one serious concern. I don't want to comment on that. We will discuss on the national level. Already my party has been on that. Tamil Nadu Chief Minister has come out that they are going to reduce 8 seats in the parliament. So some issues have come that I don't want to, because I am not the national spokesman on that issue. But I am yet to study the entire case. But I know that there will be a resolution of women, that's all. ನೀವು ನಿಮ್ಮ ನಾಯಕತ್ವದ ವಿಚಾರವನ್ನು ಮೊನ್ನೆ ಪ್ರಸ್ತಾಪ ಮಾಡಿದ್ದೆ, ಬಹಳಷ್ಟು ಚರ್ಚೆ ಕಾರಣ ಆಗ್ತದೆ. ಅಲ್ಲ ರೀ, ನನ್ನ ರಾಜ್ಯ ಪಾರ್ಟಿ ಅಧ್ಯಕ್ಷ 5 ವರ್ಷ ಪಾರ್ಟಿ ಪ್ರೆಸಿಡೆಂಟ್ ಮಾಡಿಬಿಟ್ಟು ನನ್ನ ಡೆಪ್ಟಿ CM ಮಾಡಿ 89 ಮಂತ್ರಿಯಾಗಿ ನನ್ನ ಬೆಳೆಸಿ, ಇಫ್ ಐ ಡಸಂಟ್ ಶೋ ಮೈ ಫೇಸ್ ಆ್ಯಂಡ್ ನಾನು ಕಾಂಗ್ರೆಸ್ಗೆ ಕೆಲಸ ಮಾಡಲಿಲ್ಲ ಅಂದಮೇಲೆ, ನನ್ನ ಲೀಡರ್ಶಿಪ್ ಕೊಡಲಿಲ್ಲ ಅಂದಮೇಲೆ, ನಾನು ಮನೇಲಿ ಕೂತ್ಕೊಳ್ಳೋಕೆ ನನ್ನ ನಾಯಕ ಕಾಂಗ್ರೆಸ್ ಪಾರ್ಟಿ ನನಗೆ ಶಕ್ತಿ ಕೊಟ್ಟಿರೋದು. ವಾಟ್ ಎವರ್ ಪೊಸಿಷನ್ ಐ ಆಮ್ ದೇರ್. ನನ್ನ ಕೇರಳ ಕರೀತಾರೆ, ತಮಿಳುನಾಡು ಕರೀತಾರೆ, ತೆಲಂಗಾಣ ಕರೀತಾರೆ, ಆಂಧ್ರ ಕರೀತಾರೆ, ಅಸ್ಸಾಂ ಕರೀತಾರೆ, ಡೆಲ್ಲಿ ಕರೀತಾರೆ, ಬಿಹಾರ್ ಕರೀತಾರೆ, ಹಿಮಾಚಲ್ ಪ್ರದೇಶ್ ಕರೀತಾರೆ. ನಿಮ್ಗೆ ಕರೀತಾರಾ? ಕರೀತಾರಾ? ರಾಜ್ಯದಲ್ಲೂ ನಿಮ್ಮ ನಾಯಕತ್ವದಲ್ಲಿ ಮುಂದುವರಿಯುತ್ತೆ. ಐ ಆಮ್ ಟೆಲಿಂಗ್ ಯು, ಹೋದ ಎಲೆಕ್ಷನ್ ಅಲ್ಲಿ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಇದ್ದೆ ನಾನು, ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಇದ್ದಾಗ.
ಹೋದ ಎಲೆಕ್ಷನಲ್ಲಿ ಪಾರ್ಟಿ ಪ್ರೆಸಿಡೆಂಟ್ ಇದ್ದೆ, ಈಗ ಡೆಪ್ಟಿ ಸಿ ಎಂ ಇದ್ದೀನಿ. ಸೊ ಇಷ್ಟೆಲ್ಲ ನನಗಿರೋಂಥ ವೈಬ್ರೇಷನ್ನು, ನನಗಿರೋಂಥ ಸ್ಟ್ರೆಂತು, ನನಗಿರೋಂಥ ಎಕ್ಸ್ಪೀರಿಯನ್ಸು ಬೇರೆ ಎಲ್ಲ ವಿ ಯುಟಿಲೈಸ್ ಎವ್ರಿ ಒನ್. ಸಿದ್ದರಾಮಯ್ಯ ಆಲ್ಸೋ ವಿಲ್ ಲೀಡ್ ದಿ ಪಾರ್ಟಿ. ಅದು ಒಂದು ಹೇಳ್ಬಿಡಿ ಸರ್, ಮುಂದಿನ ಎಲೆಕ್ಷನ್ ಒಳಗೆ ಏನಾಗಿರ್ತೀರಿ? ಸಿದ್ದರಾಮಯ್ಯ ಆಲ್ಸೋ ವಿಲ್ ಲೀಡ್ ದಿ ಪಾರ್ಟಿ. ಅವರು 2 ಟರ್ಮ್ ಚೀಫ್ ಮಿನಿಸ್ಟರ್ ಆಗಿ ನಮ್ಮ ಪಕ್ಷಕ್ಕೆ 2 ಸತಿ ಅಪೋಸಿಷನ್ ಲೀಡರ್ ಆಗಿ ಯು ವಿಲ್ ಆಲ್ಸೋ ವಿ ಆರ್ ಕಲೆಕ್ಟಿವ್ ಲೀಡರ್ಶಿಪ್ ವಿಲ್ ಗೋ. ಅವ್ರು ಒಂದ್ ಕಡೆ ಹೋಗ್ತಾರೆ, ನಾನೊಂದ್ ಕಡೆ ಹೋಗ್ತೀನಿ, ಇನ್ನೊಬ್ರು ಒಂದ್ ಕಡೆ ಹೋಗ್ತಾರೆ. So sir, there won't be any change in leadership. CM Siddaramaiah ji will remain the chief minister in the next election. My party has elected him as the chief minister. I am his deputy chief minister. I am the president. We respect the decision of the party. ಸರ್, ಅಲ್ಲಿ ಇಲ್ಲಿ ಕೆಲವರು ಒನ್ ಸೈಡ್ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಿದ್ದಾರೆ, ಅವ್ರು ಮುಂದುವರಿತಾರೆ. ಅದಕ್ಕೆಲ್ಲ ಡೆಲ್ಲಿಯವರು ಉತ್ತರ ಕೊಟ್ಕೋತಾರ ಬಿಡಿ. ಈಗ ನೀವು ಹೋದಾಗ ಏನಾದ್ರು ಸಂದೇಶ ಕಳಿಸಿದಾರೆ? ನಾನು ಯಾರಿಗೂ ಮಾತಾಡಕ್ ಹೋಗಲ್ಲ. ಐ ಆಮ್ ನಾಟ್ ಇನ್ ಎ ಹ್ಯಾಬಿಟ್ ಆಫ್ ಟೆಲಿಂಗ್ ಎನಿಥಿಂಗ್. ನನ್ನ ಕೆಲಸ ಮಾಡಬೇಕು. ನಾನು ಕಾಂಗ್ರೆಸ್ ಆಫೀಸ್ ಕಚೇರಿನ, ಏನು ಗಾಂಧಿನಗರದಲ್ಲಿರುವಂಥ ಕಚೇರಿನ ನೆಲಸಮ ಮಾಡಿದ್ದೀನಿ, ಪ್ಲಾನ್ ರೆಡಿ ಮಾಡಿದ್ದೀನಿ. ಈಗ ಸದ್ಯಕ್ಕೆ ಚೀಫ್ ಮಿನಿಸ್ಟರ್ ಹತ್ರನೂ ಮಾತಾಡ್ಬಿಟ್ಟು ಅವ್ರಿಗೆ ಲೆಟರ್ ಬರಿತಾ ಇದ್ದೀನಿ. 100 ಕಾಂಗ್ರೆಸ್ ಭವನ ಕಟ್ಟಬೇಕು ಅಂತೇಳಿ ಎಲ್ಲ ತಾಲೂಕು ಕ್ಷೇತ್ರದಲ್ಲೂ ಕೂಡ ಎಲ್ಲೆಲ್ಲಿ ಆಫೀಸ್ ಇಲ್ಲ ಎಲ್ಲ ರಿಕ್ವೆಸ್ಟ್ ಮಾಡಿದ್ವಿ. ಅವರೆಲ್ಲ ಕೊಟ್ಟಿದ್ದಾರೆ. ಬಟ್ ಅವ್ರಿಗೆಲ್ಲ ಹೇಳಿದ್ದೀನಿ, ಕಾಂಗ್ರೆಸ್ ಹೆಸರಲ್ಲಿ ರಿಜಿಸ್ಟರ್ ಮಾತ್ರ ನಮ್ಮ ಲೀಡರ್ ಕೇಳಿ ಉದ್ಘಾಟನೆ ಮಾಡಿಸ್ತೀನಿ, ಇಲ್ಲ ಮಾಡೋದಿಲ್ಲ ಅಂತ. ಸೊ ಅವರೆಲ್ಲ ನಮ್ಮ ಆಫೀಸ್ ಹೆಸರಿಗೆ ರಿಜಿಸ್ಟರ್ ಮಾಡಬೇಕು. ಯಾರ್ದೋ ಹೆಸರು ಇಟ್ಕೊಂಡ್ಬಿಟ್ಟು ನಾನು ಆಮೇಲೆ ತಿರ್ಗಾ ನಾಳೆ ಬೆಳಗ್ಗೆ ಹೆಚ್ಚು ಕಮ್ಮಿ ಆಗೋದ್ರೆ ಅದೆಲ್ಲ ಆಗಲ್ಲ ಅಂತ ಹೇಳಿದ್ದೀನಿ. ಸೊ ಬೆಂಗಳೂರು ಕಾಂಗ್ರೆಸ್ ಆಫೀಸ್ಗೆ ಬಂದು ಭೂಮಿ ಪೂಜೆ ಮಾಡ್ತಾರೆ. ಮಿಕ್ಕಿದೆಲ್ಲ ವರ್ಚುವಲ್ ಮಾಡ್ತಾರೆ. ಬೆಂಗಳೂರು ನಗರದಲ್ಲೇ 3 ಆಫೀಸ್ ಇದೆ. ಇದ್ರ ಶಿವಾಜಿನಗರದ ಒಂದು ಆಫೀಸ್ ಇದೆ, ಆಮೇಲೆಲ್ಲ ಯಶವಂತಪುರದಲ್ಲಿ ಒಂದು ಜಾಗ ಇದೆ. ಹಿಂಗೆ ಬೇರೆ ಬೇರೆ ಕಡೆ ಎಲ್ಲ ಮಾಡ್ತಾ ಇದ್ದಾರೆ. ರಾಮನಗರದಲ್ಲಿ ನಾನೇ ಕಾಸು ಕೊಟ್ಬಿಟ್ಟು ನಾನು ಸ್ವಂತ ದುಡ್ಡಲ್ಲೇ ಖರೀದಿ ಮಾಡ್ತಾ ಇದ್ದೀನಿ. DC ಆಫೀಸ್ ಪಕ್ಕ ಸ್ಯಾಂಕ್ಷನ್ ಮಾಡಿಸಿದ್ದೆ. ಅವ್ರು ಯಾರು ಕೋರ್ಟ್ಗೆ ಹೋಗಿ ಸ್ಟೇ ತಂದರು. ಬಟ್ ಐ ಶುಡ್ ಬಿ ಎ ಮಾಡೆಲ್ ಅಂತೇಳಿ ನಾನೇ ಖರೀದಿ ಮಾಡಿಬಿಟ್ಟೆ, ಕಾಸು ಕೊಟ್ಬಿಟ್ಟು ಖರೀದಿ ಮಾಡಿದ್ದೀನಿ. ನಾಳಿದ್ದಲ್ಲಿ ನಾನೇ ಹೋಗಿ ಕಾಂಗ್ರೆಸ್ ಆಫೀಸ್ ರಿಜಿಸ್ಟರ್ ಮಾಡ್ಬಿಡ್ತೀನಿ. ಹೌದೌದು, ಪಾರ್ಟಿ ಹೆಸರಲ್ಲೇ ಮಾಡಿ. SD Kumaraswamy sir in the case of land. Let me see our honorable opposition leader. No, he should, and the party president should reply. First, let us see his voice, because same thing should follow for others. No. ಅದೆಲ್ಲ ಯಾವ ದೊಡ್ಡ ಮಹಾ ಕೇಸು ಅಂತ ಹೇಳಿದ್ದಾರೆ ಯಾರು? ಕುಮಾರಸ್ವಾಮಿ ಅವರು ಲಾಯರ್ ನೋಡ್ಕೊಂತ. ನನಗೆ ಗೊತ್ತಿಲ್ಲ ಅದು. ನನಗೆ Sir, yesterday, Home Minister said that the social welfare schemes are bearing a burden on the government. Guarantees are a burden. But they have to bear it because it's for the sake of the poor people. See, when I spoke on different occasion on transportation, you glowed up in a different way. Now, Mr. Responsible, he is the PCC the chairman of the Manifesto Committee. Under his recommendation, the party has given the manifesto. I don't know what he has spoken, what he has said. I will discuss with him and come back to you. ಸರ್, ಪರಮೇಶ್ವರ ಅಧ್ಯಕ್ಷತೆಯಲ್ಲಿ ಕಮಿಟಿ ಮಾಡಿದ್ರೆ ನೇಮಕಾತಿಗಳು ಆಗಲಿಲ್ಲ. ಆಗಿದೆ. ನಾನೊಂದು ಕಾಪಿ ತರಿಸ್ಕೊಂಡಿದ್ದೀನಿ. ನನಗೆ ಬ್ಲಾಕ್ ಪ್ರೆಸಿಡೆಂಟ್ಸ್ಗೆ ಆದ್ಯತೆ ಕೊಡಬೇಕು ಅಂತ ನನಗೆ ಮೈ ದಿಸ್. ಸೊ ಎಲ್ಲರಿಗೂ MLAsಗೆ ಐ ಆಮ್ ಜಸ್ಟ್ ಟೆಲಿಂಗ್ ದೆಮ್ ಟು ನಿಮ್ಮ ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ಸ್ ಇಲ್ಲ, ಬ್ಲಾಕ್ ಪ್ರೆಸಿಡೆಂಟ್ಸ್ಗೆ ಜಿಲ್ಲಾ ಕಾಂಗ್ರೆಸ್ ಅವ್ರಿಗೆ ಅಕಾಮಡೇಟ್ ಮಾಡಬೇಕು ಅಂತ ಅವ್ರಿಗೆ ಸೂಚನೆ ಕೊಟ್ಟಿದ್ದೀನಿ. ಸೊ CM ಈಸ್ ವೆರಿ ಬ್ಯುಸಿ ವಿತ್ ದಿ ಬಜೆಟ್ ಪ್ರಿಪ್ರೇಷನ್. ಇನ್ನು ಎಲ್ಲರದ್ದು ಡಿಸ್ಕಷನ್ ಆಗಿದೆ. ಒಂದು ರೌಂಡು ನಂದು ಮೈನರಿಗೇಷನ್ ಇಬ್ಬರದ್ದು ಆಗಿಲ್ಲ. ನಾವಿಬ್ಬರು ಸದ್ಯಕ್ಕೆ ಹೋಗಿ ಕೂತ್ಕೊಳ್ತೀವಿ. ಕೇಳ್ತಾ ಇರೋರು ನಾವು, ಯಾಕೆಂದರೆ ಇವರೆಲ್ಲ ಡೆಲ್ಲಿಲಿ ಇದ್ರು. ನಮ್ಮ ಆಲ್ ಮೈ ಆಫೀಸರ್ಸ್ MLA ಟಿಕೆಟ್ ತಗೊಂಡಿರೋ ಬಿಟ್ಟು ಬೇರೆ ಸಮುದಾಯದವ್ರನ್ನ ಜಿಲ್ಲಾಧ್ಯಕ್ಷರನ್ನ ಮಾಡಬೇಕು ಅಂತ ರಾಜಣ್ಣ ಅವರು ಡಿಮ್ಯಾಂಡ್ ಇಟ್ಟಿದ್ರು. ನನ್ನ ಹತ್ರ ಮಾತಾಡಿಲ್ಲ. ನಾನು ಪ್ರೆಸ್ಸಲ್ಲಿ ಮಾತಾಡಿದ್ರೆ ಯಾರಿಗೂ ಉತ್ತರ ಕೊಡಲ್ಲ. ನನ್ನ ಹತ್ರ ಬಂದು ಏನಾದ್ರು ಮಾತಾಡಿದ್ರೆ ನಾನು ಏನು ಬೇಕೋ ಗೈಡ್ ಮಾಡ್ತೀನಿ. ಸರ್, ಪದಾಧಿಕಾರಿಗಳ ಪಟ್ಟಿ ಏನಾದ್ರು ಹೈಕಮಾಂಡ್ ಆಗಿ ಕೊಟ್ಟಿದ್ದಾರೆ ಸರ್? ಮೊನ್ನೆ ಒಂದು ಮಾತು ಹೇಳಿದ್ರೆ, ಯಾರು ಪಕ್ಷದ ಕೆಲಸ ಮಾಡ್ತಾರೋ ಅವ್ರಿಗೆ ಆದ್ಯತೆ ಅಂತ ಹೇಳಿ. ಈಗ ನಮ್ಮಲ್ಲಿ ಒಂದು 3 ಲೇಯರ್ ಇದೆ. ವೈಸ್ ಪ್ರೆಸಿಡೆಂಟ್,
ಜನರಲ್ ಸೆಕ್ರೆಟರೀಸ್ ನಾನು ಸೆಕ್ರೆಟರೀಸ್ ಕೊಟ್ಟಿದ್ದೆ, ಅವರು ಕ್ಲಿಯರ್ ಮಾಡಿಲ್ಲ ಲಿಸ್ಟ್ನ. ಸೊ ಅದಕ್ಕೆ ಅವನ್ನೆಲ್ಲ ಕರೆದು ಮಾತಾಡಿದ್ದೀನಿ ನಾನು. ನಮ್ಮ ಕೋಆರ್ಡಿನೇಟರ್ಸ್ ಅಂತ ಅವ್ರ ಕೈಲೇ ಕೆಲಸ ಮಾಡಿಸ್ತಾ ಇದ್ದೀನಿ. ಈಗ ಕೆಲವು ಮಿನಿಸ್ಟರ್ಸ್ಗೂ ಮಾತಾಡ್ತಾ ಇದ್ದೀನಿ, ನಿಮ್ಮ ಡಿಸ್ಟಿಕ್ಕಲ್ಲಿ ಯಾರು ಇದ್ದರೆ ಕೆಲವು ನೇಮ್ಸ್ ಕೊಡಿ ಅಂತ. ಯಾಕೆಂದರೆ ಆ್ಯಕ್ಟಿವ್ ಟೈಮ್ ಡಿವೋಟ್ ಮಾಡಬೇಕು. ನನ್ನ ಮುಂದೆ ತಿರುಗೋರಲ್ಲ. ನಾವು ಏನು ಯಾರನ್ನ ಅಪಾಯಿಂಟ್ ಮಾಡ್ತೀವಿ, ನೆಕ್ಸ್ಟ್ 3 years ಅವರು ಕ್ಷೇತ್ರದಲ್ಲಿ ಅಲ್ಲಿ ಹೋಗಿ ಟೈಮ್ ಡಿವೋಟ್ ಮಾಡೋಂಥ ನಮಗೆ ಜನ ಬೇಕು. ಅಂಥವ್ರನ್ನ ನೀವು ಕೊಡಿ ಅಂತ ಅಂದ್ಬಿಟ್ಟು ನಾನು ಕೇಳ್ತಾ ಇದ್ದೀನಿ. ಒಂದು ಸಬ್ಮಿಟ್ ಮಾಡಿ. ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗಾದಿ ಬೀದಿಲಿ ಮಾತಾಡಬೇಡಿ ಅಂತ ಹೇಳ್ತೀರಾ ಹೇಗೆ ಅಂತ ನೀವು ಹೇಳಿದ್ರಿ. ಈಗ ರಾಜಣ್ಣ ವಿಚಾರ ಬಂದಾಗ ನನ್ನ ಹತ್ರ ಚರ್ಚೆ ಆಗಿಲ್ಲ. ವಿಧಾನ ಪರಿಷತ್ತು ಏನಾದರೂ ತೀರ್ಮಾನ ಆಯ್ತಾ ಸರ್? 4 ಬಾಕಿ ಇದಾವಲ್ಲ. ಇಲ್ಲ, ಅದು CM ನಾನಿಬ್ಬರು ಹೋಗ್ಬೇಕು ಡೆಲ್ಲಿಗೆ. ಹೋಗಿ ಬಂದಮೇಲೆ ಅದಾಗಬೇಕು. ಇದಾಗಲಿ ಬಜೆಟ್ದು ಪ್ರಿಪ್ರೇಷನ್ಸ್ ಮುಗಿ. CM ಈಸ್ ನಾಟ್ ಏಬಲ್ ಟು ಟ್ರಾವೆಲ್ ಅಂದರೆ ನಡೆಯೋಕ್ಕೆ. ಈಗ ಅಟ್ಲೀಸ್ಟ್ ಸ್ವಲ್ಪ ಈಸ್ ಓಕೆ, ಈಸ್ ಕಂಡಕ್ಟಿಂಗ್ ಮೀಟಿಂಗ್ ಆ್ಯಂಡ್ ಆಲ್ ಎಲ್ಲ. ಎವ್ರಿ ಡೇ ಈಸ್ ಸ್ಪೆಂಡಿಂಗ್ ಅಬೌಟ್ 6-7 hours. So any update on cabinet reshuffle? The 2 years is the one that you had earlier said. ಸರ್, ಖರ್ಗೆ ಅವರೇ ಸ್ವಲ್ಪ ಬಾಯಿ ಮುಚ್ಕೊಂಡಿರಿ ಅಂತ ನೇರವಾಗಿ ವಾರ್ನಿಂಗ್ ಮಾಡಿದ್ರು. ಆದರೂ ಕೆಲವು ಸಚಿವರು ಹಾಗೆ ಮಾತಾಡ್ತಿದ್ದಾರೆ. ಇವತ್ತು ಜಮೀರ್ ಅವರು ಮಾತಾಡಿದ್ದಾರೆ ಸರ್, ಸಿದ್ದರಾಮಯ್ಯನವ್ರನ್ನ ಮುಟ್ಟಿದ್ರೆ ಸುಟ್ಟು ಹೋಗ್ತಾರೆ, ಅವರು ಬೆಂಕಿ ಇದ್ದಾಗೆ. ಈ ಥರದ ಸ್ಟೇಟ್ಮೆಂಟ್ಗಳು ಪಕ್ಷ ಕೆಲವೊಂದು ಕಡೆ ನನಗೆ ಗೊತ್ತಿಲ್ಲ. ನಿಮ್ಮ ಮಾತು ಮೇಲೆ ನಾನು ರಿಯಾಕ್ಟ್ ಮಾಡೋಕ್ಕಾಗಲ್ಲ. Why is the High Command not taking action against people speaking out? I don't know. I'll just come back to you. I'll just look at what all this statement. So you are being very diplomatic, sir, of late. No, you have made me to be diplomatic. ನಿಮ್ಮ ಮೌನವೇ ಮುಳ್ಳಾಗತ್ತ ಅಂತ. ನಿಮ್ಮ ಮೌನ ಆಭರಣ. ಒಂದು ಮಾತು, ದೇವರು ಮತ್ತು ಭಕ್ತರ ನಡುವಿನ ಸಂಬಂಧ, ಪಾರ್ಟಿ ಮತ್ತು ಭಕ್ತರ ಭಕ್ತಿ ಏನು ಅನ್ನೋದನ್ನ ದೇವರಿಗೆ ಗೊತ್ತಾಗಿರುತ್ತೆ. ನೋಡಪ್ಪ, ನಾನು ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳಿದ್ದೀನಿ. ರಿಪೀಟ್ ಕೂಡ ಮಾಡಿದ್ವಿ ಇದನ್ನು. ಸರ್ ರಿಪೀಟ್ ಸರ್, ಇನ್ನೊಂದು ಪ್ರಯತ್ನ ವಿಫಲ ಆಗ್ಬೋದು. ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗಲ್ಲ ಅಂತ. ಸರ್, ನೀವು ಪ್ರಾರ್ಥನೆಯಲ್ಲಿ ದುಃಖ, ದುಮ್ಮಾನ, ದುಗುಡ ಎಲ್ಲ ಇರುತ್ತೆ. ಅವೆಲ್ಲ ಸೇರಿ ಪ್ರಾರ್ಥನೆ ಮಾಡ್ತೀರಿ ಸರ್. ಈ ಸರಿ ಹೋದಾಗ ಆ ಪ್ರಾರ್ಥನೆಯಲ್ಲಿ ಅದು ಇತ್ತ ಸರ್? ಬಯಕೆ ಏನಾದ್ರು ಇತ್ತ ಸರ್? ನಾನು ಡೈಲಿ ಪ್ರಾರ್ಥನೆ ಮಾಡ್ತೀನಿ. ಅಲ್ಲ, ಹತ್ರ ಬರ್ತಿದ್ಯಾ ಅಂತ ಸರ್ ಆ ಪ್ರಾರ್ಥನೆಗೆ. ಆಮೇಲೆ ಸರ್ ನೀವು ನಿಮ್ಮ ಪ್ರಾರ್ಥನೆ, ನನಗೆ ಹೆಲಿಕಾಪ್ಟರ್ ಟೈಮ್ ಆಯ್ತು. ಆಮೇಲೆ ಇನ್ನೊಂದು, see, I am telling you, making it very clear. I could see in lot of media and lot of social media, some of my friends are calling that DK Shivakumar is on the way, closer to BJP, closer to this one and all. See, by birth I am a congressman. My stand is, I am a Hindu and I believe in every culture of this society. Because of my personal liking and my personal ideology, belief, Congress ideology is everyone taking everyone together. What Mahatma Gandhi ji did, what Jawaharlal Nehru did, what Indira Gandhi did. I have seen Sonia Gandhi conducting our Ugadi festival. I once went there to meet her 25 years back. ಹೇಳಿದ್ರಿ ಸರ್ Ugadi festival. I never knew that Kashmir and Karnataka, same day they celebrate Ugadi festival. She is more an Hindu, adopted Indian than all of us. We are led by such a family. ಖರ್ಗೆ ಸಾಹೇಬರು ಮಲ್ಲಿಕಾರ್ಜುನ ಖರ್ಗೆ ಅಂತ ಇದ್ದಾರೆ. ಮಲ್ಲಿಕಾರ್ಜುನ ಅಂದ್ರೆ ಯಾರು? ಶಿವ. ಅವರ ಹೆಸರು ಬದಲಾವಣೆ ಮಾಡ್ಕೊಂಡ್ಬಿಟ್ರ. ಕುಂಭಮೇಳವನ್ನು ರಾಜಕೀಯಗೊಳಿಸಲಾಗ್ತಾ ಇದೆ ಅಂತ ಆರೋಪದ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಅದನ್ನು ರಾಜಕಾರಣ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಪ್ಪ, ಅಷ್ಟೇ. ಮೋದಿ ಅವರನ್ನ ಮೀಟ್ ಮಾಡಿದಾಗ ಕೂಡ ಈ ರೀತಿ ಪ್ರಸ್ತಾಪಗಳಾಗ್ತಾ ಇದೆ ಚರ್ಚೆ. ಓಕೆ, ಥ್ಯಾಂಕ್ ಯು. ಟೈಮ್ ಆಯ್ತು. ಫಲ ಯಾವಾಗ ಅಂತ ಹೇಳಿಲ್ಲ ಸರ್. ನಾನು ಯಾಕಪ್ಪ ನೋಡಯ್ಯ, ನೀವೆಲ್ಲ ನಮ್ಮನ್ನ ತಿದ್ದಿ ಒಳ್ಳೇದು ಮಾಡಿ, ನಾನು ಅಪೋಸಿಷನ್ ಪಾರ್ಟಿಯವರು ನನ್ನ ಮೇಲೆ ಏನು ಮಾತಾಡೋದು ನಾನೇನು ಬೇಜಾರು ಮಾಡ್ಕೊಳ್ಳೋಲ್ಲ. ದೇ ಆರ್ ಗೈಡಿಂಗ್ ಮೀ. ಅವರು ಆ ಥರ ನಮ್ಮನ್ನ ಟೀಕೆ ಮಾಡಿದಷ್ಟು ನಮಗೆ. ಈಗ ಯಾರೋ
1500 ಕೋಟಿ ಹೊಡೆದ್ಬಿಟ್ಟ ಅಂತ ಹೋಗಿ ಕುಮಾರಸ್ವಾಮಿನ ಅರ್ಜಿ ಕೊಟ್ಟ, ಅವ್ರು ಹೇಳ್ತಾ ಇದ್ದಾರೆ. ಗುಡ್, ನಮ್ಮ ಆಫೀಸರ್ಸ್ ಕೇಳಿದೀನಿ 1500 ಕೋಟಿ ಯಾರು ಹೊಡೆದಿದ್ದಾರೆ ಎನ್ಕ್ವೈರಿ ಮಾಡ್ರಪ್ಪ ಅದೇ. 2,000 ಕೋಟಿ ಅಂದೆ. 2,000 ಕೋಟಿ ಅಂತ. ಸಾರಿ 15,000 ಕೋಟಿ 15,000 ಆಲ್ಮೋಸ್ಟ್ $2 billion. 15,000 ಕೋಟಿಗೆ ಎಷ್ಟು ಲೋಡ್ ಕಸ ಬೇಕು ಗೊತ್ತು